ಒತ್ತಡ, ಆತಂಕ ಮತ್ತೆ ಭಾವನಾತ್ಮಕ ನೋವು, ಭಯ, ಅಭದ್ರತೆ, ಅತಿಯಾಗಿ ಯೋಚಿಸೋದು, ಸ್ವಯಂ ಅನುಮಾನ ಪಡೋದು ಮತ್ತೆ ಆಂತರಿಕ ಚಡಪಡಿಕೆಯಿಂದ ಹೋರಾಡ್ತಾ ಇದ್ದಾರೆ ಜನ. ಸೊ ನಮ್ಮಲ್ಲಿ ಎಷ್ಟೊಂದು ಆಸ್ಪತ್ರೆಗಳಾಗಿದ್ದಾವೆ, ಶಕ್ತಿಶಾಲಿ ಔಷಧಗಳಿದಾವೆ, ಮೂಲೆ ಮೂಲೆಯಲ್ಲಿ ಹೋದ್ರೂ ನಿಮ್ಗೆ ಮೆಡಿಕಲ್ ಸ್ಟೋರ್ಗಳು ಸಿಗ್ತವೆ, ಆಸ್ಪತ್ರೆಗಳು ಸಿಗ್ತವೆ. ಮತ್ತೆ ಆಧುನಿಕ ವಿಜ್ಞಾನ, ಒಂದು ಮಾಡರ್ನ್ ಸೈನ್ಸ್ ಎಷ್ಟು ಮುಂದುವರೆದಿದೆ, ಆದ್ರೂ ಈ ಮಾನಸಿಕ ಶಾಂತಿ ಒಂದೇನಿದೆ ಅದು ಕೂಡ ಅಪರೂಪ. ಇದೊಂದು ಅಪರೂಪ ಆಗ್ತಾ ಇದೆ. ಮತ್ತೆ ಇದನ್ನ ಕೇಳಕ್ಕೆ ಯಾರು ಇಲ್ಲ. ಯಾಕೆ ಅಂತಂದ್ರೆ, ಯಾಕಂದ್ರೆ ಭಾವನೆಗಳನ್ನ ನಾವು ನಿರ್ಲಕ್ಷಿಸ್ತಾ ಬರ್ತೀವಿ. ನಾವು ದೇಹಕ್ಕೆ ಚಿಕಿತ್ಸೆ ನೀಡ್ತೇವೆ, ಆದ್ರೆ ನಮ್ಮ ಮನಸ್ಸನ್ನ ನಾವು ಏನ್ ಮಾಡ್ತಾ ಇದೀವಿ, ನಿಗ್ರಹಿಸ್ತಾ ಬರ್ತಾ ಇದೀವಿ. ಅದನ್ನ ಕಡೆ ಗಮನ ಕೊಡ್ತಾ ಇಲ್ಲ. ಆದ್ರೆ ಈ ಒಂದು 80% ಕಾಯಿಲೆಗಳು ಬರೋದೇ ನಮ್ಮ ಮನಸ್ಸು ಸರಿ ಇಲ್ಲದೆ ಇದ್ದಾಗ ಫ್ರೆಂಡ್ಸ್. ನಮ್ಮ ದೇಹಕ್ಕೆ ಚಿಕಿತ್ಸೆ ನೀಡ್ತೇವೆ, ನಮ್ಮ ಮನಸ್ಸನ್ನ ನಿಗ್ರಹಿಸ್ತೇವೆ, ಆದ್ರೆ ನಾವು ಎಂದಿಗೂ ಆ ಭಾವನೆಗಳನ್ನ ಗುಣಪಡಿಸಲ್ಲ. ಸೊ ಅದ್ರ ಬಗ್ಗೆನೆ ಇವತ್ತು ಟಾಪಿಕ್. ಸೊ ಭಾವನಾತ್ಮಕ ಚಿಕಿತ್ಸೆ ಅದು ದೌರ್ಬಲ್ಯ ಅಲ್ಲ ಫ್ರೆಂಡ್ಸ್, ಅದು ನಮ್ಮ ಹತ್ರ ಇದೆ. ನಾವೇ ಅದನ್ನ ಸರಿಪಡಿಸ್ಬೇಕು. ಹೇಗೆ ಅಂದ್ರೆ, ನಮ್ಮ ಆರೋಗ್ಯಕರ ಜೀವನಕ್ಕೆ ಇದೊಂದು ಅತ್ಯಗತ್ಯವಾಗಿದೆ. ದೈಹಿಕ, ಮಾನಸಿಕ ಮತ್ತೆ ಭಾವನಾತ್ಮಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಇದೆಲ್ಲ ಸೇರಿನೇ ಆರೋಗ್ಯ. ಸೊ ಇದರಲ್ಲಿ ಒಂದು ಇಂಬ್ಯಾಲೆನ್ಸ್ ಆದ್ರೂ ನಮ್ಮ ದೇಹಕ್ಕೆ ಪೆಟ್ಟು ಬೀಳುತ್ತೆ ಫ್ರೆಂಡ್ಸ್. ಸೊ ಇವು ಯಾವಾಗಲೂ ಇವೆಲ್ಲನೂ ಬ್ಯಾಲೆನ್ಸ್ ಆಗಿರ್ಬೇಕು. ಒಂದು ಊಟದಲ್ಲಿ ಹೇಗೆ ಉಪ್ಪು, ಹುಳಿ, ಖಾರ ಎಲ್ಲ ಇರುತ್ತೆ, ಅವಾಗ್ಲೇ ಅದು ರೆಡಿ ಆಗುತ್ತಲ್ಲ, ಅದೇ ತರ ಇದು ಕೂಡ. ಸೊ ಗುಣಪಡಿಸಿದ ಭಾವನೆಗಳು ಮೌನವಾಗಿ ಹಾನಿಗೊಳಿಸ್ತಾ ಇರ್ತವೆ ನಮ್ಮನ್ನ. ಅದರಿಂದ ನಮ್ಮ ದೇಹದ ಮೇಲೆ ಹೇಗೆ ಪರಿಣಾಮ ಬೀಳ್ತದೆ ಅಂತಂದ್ರೆ, ಹಾರ್ಮೋನ್ಗಳ ಸಮತೋಲನ ಆಗುತ್ತೆ, ಜೀರ್ಣಕ್ರಿಯೆ ಸರಿ ಹೋಗಲ್ಲ, ನಿದ್ರೆ ಗುಣಮಟ್ಟ ಕೆಡ್ತಾ ಹೋಗುತ್ತೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಇರುತ್ತೆ, ನಮ್ಮ ಸಂಬಂಧಗಳು ಕೂಡ ಹಾಳಾಗ್ತಾ ಇರ್ತವೆ, ನಿರ್ಧಾರ ತೆಗೆದುಕೊಳ್ಳುವಿಕೆಯಲ್ಲಿ ನಾವು ಹಿಂಜರಿತಾ ಇರ್ತೀವಿ, ಸ್ವಮೌಲ್ಯವನ್ನ ಬಿಡ್ತೀವಿ, ಸ್ವಮೌಲ್ಯವನ್ನ ಅನುಮಾನ ಪಡ್ತೀವಿ, ಆಂತರಿಕ ಶಾಂತಿ ಕೊರತೆಯಿಂದ ಇರ್ತೀವಿ. ಆಂತರಿಕ ಅಂದ್ರೆ ನಮ್ಮ ಒಳಗಿನ ಶಾಂತಿ ಮಾಯ ಆಗ್ತಾ ಇರುತ್ತೆ. ಸೊ ಒತ್ತಡ, ಆತಂಕ ಮತ್ತೆ ಶಾಂತಿಗಾಗಿ ಯೋಚಿಸೋದು, ನಾವು ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಆಕ್ಚುಲಿ ಅವು ರೋಗಗಳಲ್ಲ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅವು ರೋಗಗಳಲ್ಲ, ಅವು ನಮ್ಮ ದೇಹ ಮತ್ತು ಮನಸ್ಸಿನಿಂದ ಬರುವ ಸಂಕೇತಗಳು. ಈ ತರ ಆಗ್ತಾ ಇದೆ, ನೀನ್ ಕೇರ್ ತಗೋ ಅಂತ ನಮ್ಗೆ ಹೇಳ್ತಾ ಇರ್ತವೆ. ಆದ್ರೆ ನಾವು ಅವನ್ನ ಇಷ್ಟು ದಿನ ನೆಗ್ಲೆಕ್ಟ್ ಮಾಡ್ಕೊಂಡೇ ಬರ್ತೀವಿ. ಅವು ದೇಹ ಮತ್ತು ಮನಸ್ಸಿನಿಂದ ಬರುವ ಸಂಕೇತಗಳು, ಅದರೊಳಗೆ ಏನೋ ಗಮನ ಇದೆ, ತಿಳುವಳಿಕೆ ಮತ್ತು ಗುಣಪಡಿಸುವ ಅಗತ್ಯ ಇದೆ ಫ್ರೆಂಡ್ಸ್ ಅದು. ಸೊ ಒತ್ತಡ, ಆತಂಕ ಮತ್ತು ಅತಿಯಾಗಿ ಯೋಚಿಸುವುದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಕೆಲವರಿಗೆ ಇದು ಅರ್ಥ ಮಾಡ್ಕೊಳ್ಳೋದು ಕೂಡ, ಅಂದ್ರೆ ಇದರಿಂದ ನನಗೆ ಈ ತರ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದು ಕೂಡ ಅರಿವಿರಲ್ಲ. ಸೊ ಅರಿವನ್ನು ಮೂಡಿಸೋದೆ ಇವತ್ತಿನ ಕ್ಲಾಸಿನ ಉದ್ದೇಶ ಆಕ್ಚುಲಿ. ಸೊ ಒತ್ತಡ ಅಂದ್ರೆ ಏನು ಹಾಗಾದ್ರೆ? ಒತ್ತಡ ಅಂದ್ರೇನೆ ಏನು ಅಂತ ಗೊತ್ತಿಲ್ಲ ಅಂತಂದ್ರೆ, ಒತ್ತಡ ಅಪಾಯ ಅಥವಾ ಅತಿಯಾದ ಹೊರೆ. ಅತಿಯಾಗಿ ಯೋಚಿಸ್ತಾ ಇರ್ತೀವಿ, ಅತಿಯಾದ ಹೊರೆಗೆ ದೇಹ ನೈಸರ್ಗಿಕವಾಗಿ ಪ್ರತಿಕ್ರಿಯೆ ಮಾಡ್ತಾ ಇರುತ್ತೆ. ದೇಹದ ನೈಸರ್ಗಿಕ ಪ್ರತಿಕ್ರಿಯೆ ಇದು. ಸೊ ಒತ್ತಡ ಹಾನಿಕಾರಕ ಏನಲ್ಲ. ಅದು ದೀರ್ಘಕಾಲದ ಒತ್ತಡ, ನಾವು ಇವಾಗ ಯಾವ್ದೋ ಒಂದು ಕೆಲ್ಸಕ್ಕೆ ಹೋಗೋದಿದೆ, ಅದಕ್ಕೆ ಏನ್ ಮಾಡ್ಬೇಕು ಅನ್ನೋ ಒತ್ತಡ ತಗೋತೀವಿ ನಾವು. ಆದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ತಗೊಳ್ಳೋದು ಅದೊಂದು ಆ ಕೆಲ್ಸಗಳನ್ನ ಚೆನ್ನಾಗ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಅದನ್ನ ಹೆಂಗ್ ಮಾಡೋದು ಅಂತ ಹಿಂಗ್ ಯೋಚನೆ ಮಾಡ್ಕೋತ ಕೂತ್ರೆ ಅದು ದೀರ್ಘಕಾಲದ ಒತ್ತಡ ಆಗುತ್ತೆ, ಅದು ನಮ್ಮ ದೇಹಕ್ಕೆ ಹಾನಿ ಮಾಡುತ್ತೆ. ಸೊ ಒತ್ತಡ ಯಾವತ್ತು ತಾತ್ಕಾಲಿಕವಾಗಿರ್ಬೇಕು, ಏನ್ ಮಾಡೋದ್ ಬಗ್ಗೆ ಇರ್ಬೇಕು ಹೊರತಾಗಿ ಹಿಂಗಾಯ್ತಲ್ಲ ಅಂತ ಯೋಚನೆ ಮಾಡ್ಕೊಂಡ್ ಕೂತ್ಕೋತಾರಲ್ಲ, ಅದು ನಮ್ಮ ದೇಹಕ್ಕೆ ಹಾನಿ ಮಾಡ್ತದೆ. ಸೊ ದೀರ್ಘಕಾಲದ ಒತ್ತಡ ಒಳ್ಳೇದಲ್ಲ. ಸೊ ಅಲ್ಪಾವಧಿ ಒತ್ತಡ ನಮಗೆ ಬದುಕಕ್ಕೆ ಸಹಾಯ ಮಾಡ್ತದೆ. ದೀರ್ಘಕಾಲದ ಒತ್ತಡ ಏನ್ ಮಾಡ್ತದೆ, ನಿಧಾನವಾಗಿ ದೇಹವನ್ನ ನಾಶಪಡಿಸ್ತದೆ ಫ್ರೆಂಡ್ಸ್. ಸೊ ಸಾಮಾನ್ಯವಾಗಿ ಒತ್ತಡದ ಪ್ರಚೋದನೆಗಳು ಏನಂದ್ರೆ, ಯಾವ ತರ ಪ್ರಚೋದನೆ ಮಾಡ್ತದೆ ಅಂತಂದ್ರೆ, ಅದು ಯಾವ್ದಾದ್ರೂ ಆಗಿರ್ಬೋದು ಫ್ರೆಂಡ್ಸ್. ಹಣಕಾಸಿನ ಒತ್ತಡ ಆಗಿರ್ಬೋದು, ಕುಟುಂಬ ಘರ್ಷಣೆಗಳು ಅಂದ್ರೆ ಜಗಳ, ಏನಾದ್ರು ಮನಸ್ತಾಪಗಳು ಕುಟುಂಬದಲ್ಲಿ ಇರ್ತವೆ, ಅವು ಒತ್ತಡ ಇರ್ಬೋದು. ನಮ್ಮ ಕೆಲಸದ ಹೊರೆ ಆಗಿರ್ಬೋದು, ಅಂದ್ರೆ ಹೊರಗಡೆ ಮಾಡೋರ್ದು ಕೆಲಸ ಅಷ್ಟೇ ಅಲ್ಲ, ಮನೆಯಲ್ಲಿ ಕೆಲಸ ಮಾಡೋರ್ದು ಕೆಲಸದ ಹೊರೆ ಅಂತ ಇರುತ್ತೆ. ಸೊ ಸಂಬಂಧಗಳ ಸಮಸ್ಯೆಗಳು ಇರ್ತವೆ, ವಾಸ್ತವಿಕವಾಗಿ ನಿರೀಕ್ಷೆಗಳು, ನಿಗ್ರಹಿಸದ ಭಾವನೆಗಳು, ವೈಫಲ್ಯದ ಭಯ, ಇತರರೊಂದಿಗೆ ಹೋಲಿಕೆ ಮಾಡ್ಕೊಳ್ಳೋದು, ಇವೆಲ್ಲ ಒತ್ತಡ. ಸೊ ಒತ್ತಡ ದೀರ್ಘಕಾಲದವರೆಗೆ ಆದಾಗ ದೇಹವು ಹೋರಾಟದ ಮೋಡ್ನಲ್ಲಿ ಉಳಿಯುತ್ತದೆ. ಅಂದ್ರೆ ತುಂಬಾ ಹೊತ್ತು ನಾವು ದೀರ್ಘಕಾಲ ಯೋಚನೆ ಮಾಡ್ಕೊಂಡು ಅಥವಾ ಒತ್ತಡ ತೆಗೆತಾ ಕೂತ್ಕೊಂಡ್ರೆ ದೇಹ ಅದಕ್ಕೆ ಹೋರಾಟದ ಮೂಡ್ನಲ್ಲೇ ಇರುತ್ತೆ. ಯಾವಾಗಲೂ ಹೋರಾಟದಲ್ಲೇ ಒಂದೇ ಯೋಚನೆ ಮಾಡ್ಕೊಂಡು ಕೂತ್ಕೋತಾರೆ ಕೆಲವರು 3-4 ದಿನ. ಅದಕ್ಕೆ ಪರಿಹಾರ ಅಂತ ಅವ್ರು ಕಂಡು ಹಿಡಿಯಲ್ಲ, ಬಟ್ ಅದನ್ನ ಯೋಚನೆ ಮಾಡೋದಲ್ಲೇ ಒಂದು 4-5 ದಿನ ಕಳೀತಾರೆ. ಅದು ದೀರ್ಘಕಾಲದ ಒತ್ತಡ, ಮತ್ತೆ ಅದು ಹಾಗೆ ಉಳಿಯುತ್ತೆ.
ಅದರಿಂದ ಏನಾಗುತ್ತೆ, ಕಾರ್ಟಿಸೋಲ್ ನಮ್ಮ ದೇಹದಲ್ಲಿ ಇದು ಹಾರ್ಮೋನ್ ಏನಿದೆ, ಕಾರ್ಟಿಸೋಲ್ ಹಾರ್ಮೋನ್ ಮಟ್ಟ ಹೆಚ್ಚಿಸ್ತಾ ಹೋಗುತ್ತದೆ. ಮತ್ತೆ ಬಹುತೇಕ ಪ್ರತಿಯೊಂದು ವ್ಯವಸ್ಥೆಗೆ ಇದು ತೊಂದರೆ ಮಾಡ್ತದೆ. ಸೊ ಇದು ಆಯ್ತು, ಇದೇನಾಯ್ತು, ಇದು ಒತ್ತಡ ಅಂದ್ರೆ ಏನು. ಇನ್ನು ಎರಡನೇದು ಆತಂಕ ಅಂದ್ರೆ ಏನು. ಆತಂಕ ಅಂದ್ರೆ ಭವಿಷ್ಯದ ಭಯ. ಅವ್ರು ಇವತ್ತಾರು ಜೀವಿಸಲ್ಲ, ಅವ್ರು ಮುಂದಿನ ಯೋಚನೆ ಮಾಡ್ಕೊಂಡೇ ಇರ್ತಾರೆ. ಬಟ್ ಈ ವಾಸ್ತವವಾಗಿ ಜೀವಿಸಲ್ಲ, ಯಾವಾಗಲೂ ಮುಂದಿನ ಯೋಚನೆ ಮಾಡ್ಕೊಂಡೇ ಇರ್ತಾರೆ. ಸೊ ಆತಂಕ ಅಂದ್ರೆ ಒಂದು ಭವಿಷ್ಯದ ಭಯ, ಮುಂದೆ ಏನಾಗುತ್ತೋ ಏನೋ, ಮುಂದೆ ಹೇಗೆ. ಮನಸ್ಸು ನಿರಂತರವಾಗಿ ಅವ್ರನ್ನ ಕೇಳ್ತಾನೆ ಇರ್ತಾರೆ, ಏನಾದ್ರೂ ತಪ್ಪು ಮಾಡಿದ್ರೆ ಏನು. ಈಗ ಏನಾದ್ರು ಕೆಲಸ ಮಾಡಕ್ ಹೋಗ್ತಾರೆ, ಅದು ತಪ್ಪ ಆಗಿರೋದೇ ಇಲ್ಲ, ಬಟ್ ಇವರೇ ಯೋಚನೆ ಮಾಡ್ಕೊಂಡು ಏನ್ ಮಾಡ್ತಾ ಇರ್ತಾರೆ, ತಪ್ಪಾದ್ರೆ ಏನ್ ಮಾಡೋದು. ಜನ ಅದನ್ನೇ ತುಂಬಾ ಹೊತ್ತು ಅದನ್ನ ಯೋಚನೆ, ಕೆಲ್ಸ ಅಂತೂ ಮಾಡಲ್ಲ, ಬಟ್ ಯೋಚನೆ ಜಾಸ್ತಿ, ಆತಂಕದ ಭಯನೇ ಜಾಸ್ತಿ. ಏನಾದ್ರೂ ತಪ್ಪಾದ್ರೆ ಏನ್ ಮಾಡೋದು, ಜನ ಏನಂತಾರೆ, ಏನ್ ಯೋಚಿಸ್ತಾರೇನೋ, ಮಾಡೋಕ್ಕಿಂತ ಮುಂಚೆನೆ ನಾವೇ ಯೋಚನೆ ಮಾಡಬಾರದು. ಮತ್ತೆ ಅದು ವಿಫಲ ಆದ್ರೆ ಏನ್ ಮಾಡೋದು, ಅದ್ರಲ್ಲಿ ನಾವು ಫೇಲ್ ಆದ್ರೆ ಏನ್ ಮಾಡೋದು, ಅದ್ರಲ್ಲಿ ನಾನು ಸೋತ್ರೆ ಏನ್ ಮಾಡೋದು, ಈ ತರ ಆತಂಕ ಇದ್ರಲ್ಲಿ ಇರ್ತಾರೆ ಕೆಲವೊಬ್ರು. ಸೊ ಆತಂಕ ಏನಿದೆ ವಾಸ್ತವದ ಬಗ್ಗೆ, ಅಂದ್ರೆ ಇವತ್ತಿನ ಬಗ್ಗೆ ಅಂತೂ ನಿಮ್ಗೆ ಯಾವತ್ತೂ ಇದ್ ಮಾಡಲ್ಲ. ಅದು ಮುಂದೆ ಕಲ್ಪಿತ ಭಯದ ಬಗ್ಗೆನೆ, ಅಂದ್ರೆ ನೀವೇ ಕಲ್ಪನೆ ಮಾಡ್ಕೊಂಡು ಆ ಕಲ್ಪಿತ ಭಯದಲ್ಲೇ ಅವರು ಇರ್ತಾರೆ. ಸೊ ಆತಂಕವುಳ್ಳ ಮನಸ್ಸು ಭವಿಷ್ಯದಲ್ಲಿ ವಾಸಿಸ್ತದೆ, ಮತ್ತೆ ವರ್ತಮಾನದ ಕ್ಷಣವನ್ನ ಮರ್ತು ಬಿಡ್ತದೆ. ಸೊ ಈಗಿನ ಇದ್ರಲ್ಲಿ ಜೀವಿಸಲ್ಲ ಅವ್ರು, ಇವಾಗಿನ ಸಂತೋಷನ ಅನುಭವಿಸಲ್ಲ ಅವ್ರು, ಮುಂದೆ ಏನೂ ಆಗಿರೋದಿಲ್ಲ, ಅದು ಕಲ್ಪನೆಯಲ್ಲೇ ಯೋಚನೆ ಮಾಡ್ಕೊಂಡು ಕಾಲಹರಣ ಮಾಡ್ತಾ ಇರ್ತಾರೆ. ಸೊ ನಿರಂತರ ಮಾನಸಿಕ ಶಬ್ದ, ಅದೊಂದು ತಲೆಯಲ್ಲಿ ಆ ಒಂದು ಶಬ್ದ ಇರ್ತಾನೆ ಇರುತ್ತೆ, ಭಯದ ಆತಂಕದ. ಹೀಗಾದ್ರೆ ಏನು, ಇನ್ ಮುಂದೆ ಏನು, ಇಲ್ಲಿ ಸಲದ ಯೋಚನೆಗಳು ಕೂಡ ಅವರು ಮಾಡ್ತಾ ಇರ್ತಾರೆ. ಸೊ ಅವರ ಆತ್ಮವಿಶ್ವಾಸ ಮತ್ತೆ ಶಾಂತಿಯನ್ನು ಅದು ಒಂಥರ ಖಾಲಿ ಮಾಡ್ತಾ ಇರುತ್ತೆ. ತಮ್ಮ ಆತ್ಮವಿಶ್ವಾಸಿ ಆಗಿದ್ರು ಕೂಡ ಅವರು ಈ ತರ ಯೋಚನೆಯಲ್ಲಿದ್ರೆ ತಮ್ಮ ಆತ್ಮವಿಶ್ವಾಸವನ್ನ ಕಡಿಮೆ ಮಾಡ್ಕೊಳ್ತಾ ಇರ್ತಾರೆ, ಶಾಂತಿಯನ್ನ ಹಾಳು ಮಾಡ್ಕೊಳ್ತಾ ಇರ್ತಾರೆ ಅವರು. ಸೊ ಅತಿಯಾಗಿ ಯೋಚಿಸೋದು ಅಂದ್ರೆ ಏನು, ಮೂರನೇದು ಅತಿಯಾಗಿ ಯೋಚಿಸೋದಂದ್ರೆ ಏನು. ಸೊ ಅತಿಯಾಗಿ ಯೋಚಿಸೋದಂದ್ರೆ ಮಾನಸಿಕ ವ್ಯಸನ ಅದೊಂದು ಫ್ರೆಂಡ್ಸ್. ಪದೇ ಪದೇ ಪುನರಾವರ್ತನೆ ಆಗ್ತಾನೆ ಇರ್ತದು. ಹಿಂದಿನ ತಪ್ಪುಗಳು ಅವ್ರ ಮುಂದೆ ಹೋಗೋದೇ ಇಲ್ಲ, ಅಲ್ಲೇ ಸ್ಟ್ರಕ್ ಬಿಡ್ತಾರ. ಅಂತವ್ರು ಯಾವ ಸಾಧನೆನೂ ಮಾಡಲ್ಲ, ಏನೋ ಒಂದ್ ತಪ್ಪು ಮಾಡಿರ್ತಾರ, ನಾನ್ ಹಿಂಗ್ ಮಾಡಿದ್ನಲ್ಲ, ಈ ತರ ಮಾಡಿದಲ್ಲ, ಹಿಂದೆನೇ ಇರ್ತಾರ ಅವ್ರು, ಹಿಂದಿನ ತಪ್ಪುಗಳ ಬಗ್ಗೆನೇ ಯೋಚನೆ ಮಾಡೋದು. ನೋವು ಒಂದು ಏನಾದ್ರೂ ಘಟನೆ ಇನ್ಸಿಡೆಂಟ್ ಆಗಿರುತ್ತೆ, ನೋವಿನ ಘಟನೆ ಏನೋ ಇರ್ಬೋದು, ಆ ಪದಗಳನ್ನ ಆ ಸನ್ನಿವೇಶಗಳನ್ನ ಬರೇ ಅದನ್ನ ನೆನ್ಪು ಮಾಡ್ಕೊಂಡೇ ಅಲ್ಲೇ ಸ್ಟ್ರಕ್ ಆಗ್ಬಿಡ್ತಾರೆ. ಅಂತವ್ರು ಯಾವ ಸಾಧನೆನೂ ಮಾಡಕ್ಕಾಗಲ್ಲ. ಯಾವಾಗ ಮರ್ತು ಅವ್ರು ಮುಂದೆ ಹೋಗ್ತಾರೆ ಅವಾಗ ಮಾತ್ರ ಅವರು ಸಾಧನೆ ಮಾಡಕ್ಕಾಗೋದು. ಸೊ ಕಾಲ್ಪನಿಕ ಸನ್ನಿವೇಶಗಳನ್ನ ಮುಂದೆ ತಗೊಂಡು ಹೋಗ್ತಾ ಇರ್ತಾರೆ ಅವರು. ಕೆಟ್ಟ ಸನ್ನಿವೇಶಗಳಾಗಿರ್ಬೋದು, ಅವು ಒಳ್ಳೆ ಇಂಥವ್ರು ಯಾರು ಒಳ್ಳೆ ಸನ್ನಿವೇಶಗಳನ್ನ ಮಾಡಲ್ಲ, ಬರೀ ಕೆಟ್ಟ ಸನ್ನಿವೇಶಗಳನ್ನೇ ಜಾಸ್ತಿ ಮಾಡೋದು. ಸೊ ಅದು ಈ ತರ ಒಂದ್ ನಿಮಿಷ, ಅತಿಯಾಗಿ ಯೋಚಿಸೋದ್ರಿಂದ ಕಾಲ್ಪನಿಕ ಸನ್ನಿವೇಶಗಳು ಯಾವ ಒಂದು ಹಿಂದ ಆಗಿರೋದನ್ನ, ಕೆಲವರು ಮುಂದೆ ಹಿಂಗಾಗುತ್ತಲ್ಲ ಅಂತ ಯೋಚನೆ ಮಾಡ್ತಾರೆ, ಕೆಲವರು ಏನ್ ಮಾಡ್ತಾರೆ ಹಿಂದೆನೆ ಇದ್ದಿರ್ತಾರೆ, ಹಿಂದೆ ಹಿಂದಿಂದ ಏನಾದ್ರು ಸನ್ನಿವೇಶ ಆದ್ರೆ ಅದನ್ನೇ ಯೋಚನೆ ಮಾಡ್ಕೊಂಡು ಕಾಲ ಕಳೀತಾರೆ. ಸೊ ಉತ್ತರಿಸಲಾಗದ ಪ್ರಶ್ನೆಗಳು ಇರ್ತವೆ, ಅವುಗಳನ್ನ ಯೋಚನೆ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾ ಇರ್ತಾರೆ, ಕಾಲಹರಣ ಮಾಡ್ತಾರೆ. ಅತಿಯಾಗಿ ಯೋಚಿಸೋದು ಸಮಸ್ಯೆಗಳನ್ನ ಪರಿಹರಿಸೋದಿಲ್ಲ, ಅದು ಹೊಸದನ್ನ ಸೃಷ್ಟಿಸ್ತದೆ, ಇನ್ನೂ ಹೊಸ ಪ್ರಾಬ್ಲಮ್ಗಳನ್ನ ಸೃಷ್ಟಿ ಮಾಡ್ತದೆ ಅದು. ಸೊ ಶಾಂತ ಮನಸ್ಸು ಅಗತ್ಯ ಇದ್ದಾಗ ಯೋಚಿಸ್ತದೆ, ಮತ್ತೆ ಇಲ್ಲದಿದ್ದಾಗ ವಿಶ್ರಾಂತಿ ಪಡುತ್ತದೆ. ನಮ್ಮ ಮನಸ್ಸು ಶಾಂತಿ ಇದ್ದಾಗ ಯೋಚಿಸ್ತದೆ ಮತ್ತು ಇಲ್ಲದಿದ್ದಾಗ ವಿಶ್ರಾಂತಿ ಪಡುತ್ತದೆ. ಅತಿಯಾಗಿ ಯೋಚಿಸುವ ಮನಸ್ಸು ಎಂದಿಗೂ ವಿಶ್ರಾಂತಿ ಪಡುವುದಿಲ್ಲ ಫ್ರೆಂಡ್ಸ್. ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರಲ್ಲ, ಮನಸ್ಸಿಗೆ ಏನ್ ಬೇಕು ಹೇಳಿ, ನಮ್ಗೆ ಶಾಂತಿ ಬೇಕು. ಸೊ ಅದು ನಿರಂತರ ನಾವು ಹೇಗೆ ಕೆಲಸ ಮಾಡ್ತಾ ಇರ್ತೀವಲ್ಲ, ದೇಹ ದಣಿದಿರುತ್ತೆ, ರಾತ್ರಿ ಮಲಗ್ತೀವಿ, ಬಟ್ ಮನಸ್ಸು ಯಾವಾಗಲೂ ಎಚ್ಚರನೇ ಇರ್ತದೆ, ಏನಾದ್ರೂ ಯೋಚನೆ ಮಾಡ್ತಾರೆ. ನೀವು ರಾತ್ರಿನೂ ನೀವು ಮಲ್ಕೊಂಡ್ರು ಕೆಲವರು ಯೋಚನೆ ಮಾಡ್ಕೊಂಡೇ ಮಲ್ಕೊಂಡಿರ್ತಾರೆ, ಸಡನ್ ಆಗಿ ಎಚ್ಚರ ಆಗ್ಬಿಡ್ತಾರೆ. ಸೊ ಮನಸ್ಸನ್ನ ಶಾಂತವಾಗಿ ಇರಿಸೋದೆ ಭಾವನಾತ್ಮಕ ಸಮತೋಲನಕ್ಕೆ ತುಂಬಾ ಅತ್ಯಗತ್ಯ. ಅಂದ್ರೆ ನಮ್ಮ ದೇಹ ಇದೆ, ದೇಹದೊಳಗೆ ಏನಿದೆ, ಮನಸ್ಸಿದೆ, ಮನಸ್ಸೊಳಗೆ ಏನಿದೆ, ಆತ್ಮ ಇದೆ ಫ್ರೆಂಡ್ಸ್. ಸೊ ಆತ್ಮ ತೃಪ್ತಿ ಆಯ್ತು ಅಂತಾರೆ ಕೆಲವರು. ಅವ್ರಿಗೆ ಇಷ್ಟವಾದ ಎಲ್ಲಾದ್ರೂ ಹೋದ್ರೆ, ಅವ್ರಿಗೆ ಇಷ್ಟವಾದ್ದು ಏನಾದ್ರು ತಿಂದ್ರೆ, ಇಷ್ಟವಾದ ಜಾಗಕ್ಕೆ ಹೋದ್ರೆ ಆತ್ಮ ತೃಪ್ತಿ ಆಯ್ತು ಅಂತ ಹೇಳ್ತಾರಲ್ಲ, ಅದು ಆತ್ಮ ಅಂದ್ರೆ ನಿಜವಾದ ಸಂತೋಷ. ಸೊ ಅತಿಯಾಗಿ ಯೋಚಿಸೋದ್ರಿಂದ ಈ ತರ ಸನ್ನಿವೇಶಗಳು ಮನಸ್ಸು ಎಂದು ಇವ್ರದ್ದು ಶಾಂತವಾಗಿರೋದಿಲ್ಲ. ಸೊ ಮೂಲ ಕಾರಣಗಳು ಏನದಕ್ಕೆ ಅಂತಂದ್ರೆ, ಭಾವನಾತ್ಮಕ ಅಸಮತೋಲನ ಏಕೆ ಸಂಭವಿಸ್ತದೆ. ಭಾವನಾತ್ಮಕ ಅಸಮತೋಲನ ಇದ್ದಾಗ ಇವೆಲ್ಲ ಪ್ರಾಬ್ಲಮ್ಸ್ ಆಗ್ತವೆ. ಸೊ ಇವು ಯಾಕೆ ಸಂಭವಿಸ್ತವೆ ಅಂತಂದ್ರೆ, ಭಾವನಾತ್ಮಕ ಅಸಮತೋಲ
ಅಪರೂಪವಾಗಿ ಒಂದು ಘಟನೆಯಿಂದ ಬರ್ತದೆ ಫ್ರೆಂಡ್ಸ್ ಅಷ್ಟೇ. ಇದು ಏನಾಗ್ತದೆ, ನಿಮ್ಮ ಜೀವಿತಾವಧಿಯ ಮಾದರಿಗಳಿಂದ ನಿಧಾನವಾಗಿ ಒಂದು ಬೆಳಿತಾನೆ ಇರ್ತಾರೆ ನಿರಂತರವಾಗಿ. ಸೊ ಭಾವನಾತ್ಮಕ ನಿಗ್ರಹ ಅಂದ್ರೆ ಅವರು ಅದನ್ನ ಅಲ್ಲೇ ನಿಗ್ರಹ ಮಾಡ್ತಾ ಇರ್ತಾರೆ, ಯಾರು ಮುಂದೆ ಹೇಳ್ಕೊಳಲ್ಲ. ಹೆಚ್ಚಿನ ಜನರಿಗೆ ಏನಾಗುತ್ತೆ ಅಂದ್ರೆ ನಮ್ಗೆ ಚಿಕ್ಕ ವಯಸ್ಸಲ್ಲಿ ಕಲಿಸಲಾಗ್ತದೆ, ಅಳಬೇಡ, ಬಲವಾಗಿರು, ಸ್ಟ್ರಾಂಗ್ ಆಗಿರು ನೀನು. ಮತ್ತೆ ಯಾರಾದ್ರೂ ಏನಂದ್ರೆ ಅಲ್ಲೇ ಬಿಟ್ಬಿಡು, ನಿರ್ಲಕ್ಷ್ಯ ಮಾಡ್ಬಿಡು, ತಲೆ ಹಚ್ಕೋಬೇಡ ಅಂತ ಯೂಶಲಿ ಎಸ್ಪೆಷಲಿ ಈ ಹೆಣ್ಮಕ್ಳಿಗೆ ಇದನ್ನ ಹೇಳ್ತಾ ಇರ್ತಾರೆ. ಸೊ ಮುಂದೆ ಹೋಗು ಅಂತ ಹೇಳ್ತಾ ಇರ್ತಾರೆ. ಆದ್ರಿಂದ ಅವ್ರು ಏನ್ ಮಾಡ್ತಾರೆ, ಆ ಭಾವನೆಗಳನ್ನ ಎಂದಿಗೂ ಆ ಕೇವಲ ಅವನ್ನ ಹೂಳುತ್ತಾರೆ ಇರ್ತಾರೆ, ಅಂದ್ರೆ ಅಲ್ಲೇ ಸಮಾಧಿ ಮಾಡ್ತಾ ಇರ್ತಾರೆ ಹೊರತಾಗಿ ಅವಕ್ಕೆ ಯಾವ ಸೊಲ್ಯೂಷನ್ ಅವರು ಕಂಡು ಹಿಡಿದಿರಲ್ಲ. ಆದ್ರೆ ಅವು ಅವರಲ್ಲೇ ಉಳ್ಕೊಂಡಿರ್ತಾರೆ ಫ್ರೆಂಡ್ಸ್. ಸೊ ವ್ಯಕ್ತಪಡಿಸೋ ಭಾವನೆಗಳಿಗೆ ಏನಾಗ್ತವೆ ಅಂತಂದ್ರೆ ಅವು ಅಲ್ಲೇ ಉಳ್ಕೊಂಡಿರುತ್ತಲ್ಲ, ಅದರಿಂದ ಏನಾಗುತ್ತೆ ಅಂದ್ರೆ ಅವರಿಗೆ ಆತಂಕ, ಕಿರಿಕಿರಿ, ಖಿನ್ನತೆ, ದೈಹಿಕ ನೋವು, ಹಾರ್ಮೋನ್ಗಳ ಅಸಮತೋಲನ ಈ ತರ ಆಗುತ್ತೆ, ಎಸ್ಪೆಷಲಿ ಲೇಡೀಸ್ಗೆ. ಸೊ ಬಾಲ್ಯದ ಸ್ಥಿತಿಸ್ಥಾಪಕತ್ವ ಅಂದ್ರೆ ಅವ್ರ ಬಾಲ್ಯದಲ್ಲಿ ಎಷ್ಟೊಂದು ಈ ಭಾವನೆಗಳು ಬಾಲ್ಯದಲ್ಲಿನೇ ಹುಟ್ಕೊಳ್ತವೆ, ಅವೇ ಇರ್ತವೆ ಹೆಚ್ಚಾಗಿ. ಸೊ ಅನೇಕ ಭಾವನಾತ್ಮಕಗಳು ಬಾಲ್ಯದಿಂದಲೇ ಹುಟ್ಕೊಳ್ತಾ ಇರ್ತವೆ. ಭಾವನಾತ್ಮಕ ಸುರಕ್ಷತೆಯ ಕೊರತೆ ಇರುತ್ತೆ ಅಲ್ಲಿ. ಅಂದ್ರೆ ಅವನ್ ಮಕ್ಕಳೇ ಇರ್ಬೋದು, ಅವ್ರಿಗೆ ಹೆಚ್ಚಾಗಿ ಮಕ್ಕಳು ತಂದೆ ತಾಯಿ ಅಥವಾ ತಾಯಿನ ಕಳ್ಕೊಂಡಿರೋರು, ಅವ್ರಿಗೆ ಭಾವನಾತ್ಮಕ ಸುರಕ್ಷತೆ ಇರಲ್ಲ ಫ್ರೆಂಡ್ಸ್, ಅವ್ರಿಗೆ ಅಂತ ಮಕ್ಕಳಿಗೆ. ಸೊ ಅವರು ಏನ್ ಮಾಡ್ತಾರೆ, ಇಂಥವನ್ನ ತುಂಬಾ ನೋವಿನಿಂದ ಇರ್ತಾರ, ಮೌನೀಕರದ ಕೊರತೆ ಅವ್ರಿಗೆ, ಹೋಲಿಕೆಗಳು, ಇನ್ನೊಬ್ಬರನ್ನ ಹೋಲಿಕೆ ಮಾಡೋದು, ಅವ್ರಿಗೆ ತಾಯಿ ಇದಾರೆ ನನ್ಗೆ ಇಲ್ಲ, ಅದು ಒಂದು ಹೋಲಿಕೆನೆ. ಸೊ ಭಯ, ಯಾವಾಗ್ಲೂ ಭಯಲೇ ಇರ್ತಾವೆ ಆತರ ಮಕ್ಕಳು. ಷರತ್ತುಬದ್ಧ ಪ್ರೀತಿ ಅಂದ್ರೆ ಅವ್ರಿಗೆ ಈ ತರ ಮಾಡಿದ್ರೆ ಮಾತ್ರ ನಿನ್ಗೆ ಇದ್ ಸಿಗತ್ತೆ ಅನ್ನೋ ಷರತ್ತುಬದ್ಧ ಪ್ರೀತಿ, ಎದಕ್ಕೆಲ್ಲ ಷರತ್ ಹಾಕೋದು, ನಿನ್ಗೆ ಇಷ್ಟು ಮಾರ್ಕ್ಸ್ ತಗೊಂಡ್ರೆ ಇದ್ ಸಿಗುತ್ತೆ. ಎಸ್ಪೆಷಲಿ ಮಕ್ಕಳಿಗೆ ಷರತ್ ಹಾಕ್ಬಾರ್ದು, ನೀನ್ ಇಷ್ಟು ಮಾರ್ಕ್ಸ್ ತಗೊಂಡ್ರೆ ನಾನು ನಿನ್ಗೆ ಅದ್ ತಂದು ಕೊಡ್ತೀನಿ, ಅದ್ ತಂದು ಕೊಡಿ ಅಂತ ಹೇಳ್ತಾ ಇರ್ತಾರೆ. ಸೊ ಆ ಷರತ್ತು ಹಾಕ್ಬಾರ್ದು ಆಕ್ಚುಲಿ ಮಕ್ಕಳಿಗೆ. ಸೊ ಜೀವನ ಇಡೀ ಅದನ್ನೇ ಇಟ್ಕೊಂಡವರು ಬೆಳಿತಾರೆ. ಸೊ ಅದು ಆಂತರಿಕ ಮಗು ಇನ್ನು ಹೆಚ್ಚು ಗಾಯಗಳನ್ನ ಹೊತ್ತ ಅದು ಬೆಳಿತಾ ಇರುತ್ತೆ ಮಕ್ಕಳಿಗೆ. ಸೊ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡವರು ಬೆಳಿತಾ ಇರ್ತಾರೆ. ಇನ್ನು ಮೂರನೇದು ನಿರಂತರ ಮಾನಸಿಕ ಪ್ರಚೋದನೆ. ಅಂದ್ರೆ ಈ ಪ್ರಚೋದನೆ ಅಂದ್ರೆ ಈ ಮೊಬೈಲ್ಗಳು, ಫೋನ್ಗಳು, ನೋಟಿಫಿಕೇಶನ್ಸ್ಗಳು, ಸಾಮಾಜಿಕ ಮಾಧ್ಯಮ, ಸುದ್ದಿ, ನ್ಯೂಸ್ಗಳು, ಇಲ್ಲಿ ಸಲ್ಲದ ನ್ಯೂಸ್ಗಳು, ಟಿವಿನಲ್ಲಿ ಅಥವಾ ಮೊಬೈಲ್ ಬರೋ ಬಹುತೇಕ ಮನಸ್ಸು ಅತಿಯಾಗಿ ಇದಕ್ಕೆ ಪ್ರಚೋದಿಸಿದ. ಈಗ ಏನಾದ್ರು ಒಂದು ಕೆಟ್ಟ ಸನ್ನಿವೇಶ ಇದೆ, ಅದನ್ನೇ ನೋಡೋ ತರ ಅವ್ರಿಗೆ ಫೀಲ್ ಆಗುತ್ತೆ. ಸೊ ಮನಸ್ಸು ಒಂಥರ ಮಂಗನ್ ತರನೇ. ಸೊ ಕೆಟ್ಟ ಯಾವ್ದು ಯೋಚನೆಗಳನ್ನ ಎಷ್ಟು ಮಾಡ್ಬೇಕು, ಎಷ್ಟು ಮಾಡಬಾರ್ದು ಅನ್ನೋದನ್ನ ತಿಳ್ಕೊಬೇಕು. ಸೊ ಅತಿಯಾಗಿ ಇಂಥದಕ್ಕೆ ಮನಸ್ಸು ಪ್ರಚೋದಿಸ್ತದೆ. ಅದಕ್ಕೆ ಯಾವತ್ತದು 24 ಗಂಟೆ, ನೀವು ಸಪೋಸ್ ಇವಾಗ ಏನಾದ್ರೂ ಸನ್ನಿವೇಶಗಳನ್ನ ರಾತ್ರಿ ಮಲಗುವಾಗ ನೋಡಿದ್ರಿ ಅನ್ಕೊಳ್ಳಿ, ಕೆಟ್ಟ ಸನ್ನಿವೇಶ, ಅದು ನಿಮ್ಗೆ ಅದೇನ ಸರಿಯಾಗಿ ನಿದ್ರೆ ಬರಲ್ಲ. 24 ಗಂಟೆ 7 ದಿನ ಸಕ್ರಿಯ ಆಗಕ್ಕೆ ವಿನ್ಯಾಸಗೊಳಿಸಿಲ್ಲ ಮನಸ್ಸು ಯಾವಾಗಲೂ ಶಾಂತವಾಗಿರ್ಬೇಕು ಫ್ರೆಂಡ್ಸ್. ಸೊ ಅದಕ್ಕೆ ಅರಿವು ಮೂಡಿಸೋದು ತುಂಬಾ ಇಂಪಾರ್ಟೆಂಟ್. ಸ್ವಯಂ ಸಂಪರ್ಕ ಕಡಿತ ಅಂದ್ರೆ ಆಧುನಿಕ ನಮ್ಮ ಜೀವನ ಏನಿದೆ ನಮ್ಮನ್ನ ಇಂಥವುಗಳಿಂದ ಸಂಪರ್ಕ ಕಡಿತಗೊಳಿಸ್ತಾ ಇದೆ. ಯಾವ್ದಂದ್ರೆ ಮೌನ, ಪ್ರಕೃತಿನಲ್ಲಿರೋದು, ಮೌನವಾಗಿರೋದು, ಇದರಿಂದ ನಾವು ಡಿಟ್ಯಾಚ್ ಆಗ್ತಾ ಇದೀವಿ. ಆಮೇಲೆ ಆಂತರಿಕ ಅರಿವು ಇಲ್ಲ ನಮ್ಗೆ, ಈ ತರ ಆಗ್ತಾ ಇದೆಯಾ ಅದನ್ನ ಯಾರ ಮುಂದೆ ಹೇಳ್ಕೊಳಕ್ಕೆ ಅರಿವು ಇಲ್ಲ, ಗೊತ್ತಾಗ್ತಾ ಇಲ್ಲ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ನಾವು ಒಳಮುಖವಾಗಿ ಅದನ್ನ ಕೇಳೋದನ್ನ ನಿಲ್ಸಿದಾಗ ಅವಾಗ ಬೇರೆ ಯಾರೋ ಕೇಳಲ್ಲ ಅಂದ್ಮೇಲೆ ನಮ್ಮನ್ನ ನಾವು ಕೂಡ ಕೇಳಲ್ಲ, ನಮ್ಮನ್ನ ನಾವೇ ನೆಗ್ಲೆಕ್ಟ್ ಮಾಡ್ಕೊತಾ ಇರ್ತೀವಿ. ನಾವು ಒಳಮುಖವಾಗಿ ಏನ್ ಮಾಡ್ತಾ ಇರ್ತೀವಿ ಅಂದ್ರೆ ಅದ್ ನಿಲ್ಸಿದಾಗ ಭಾವನಾತ್ಮಕ ಅವ್ಯವಸ್ಥೆ ಹೆಚ್ಚಾಗ್ತಾ ಹೋಗ್ತದೆ. ಸೊ ಒತ್ತಡ ಮತ್ತು ಆತಂಕ ದೇಹದ ಮೇಲೆ ಹೇಗೆ ಪರಿಣಾಮ ಬೀರ್ತದೆ ಅಂತಂದ್ರೆ, ಈ ಒತ್ತಡ, ಆತಂಕ, ಅತಿಯಾಗಿ ಯೋಚಿಸೋದು, ಇವೆಲ್ಲ ಹೇಗೆ ನಮ್ಮ ದೇಹದಲ್ಲಿ ಪರಿಣಾಮ ಬೀಳ್ತವೆ ಇದಕ್ಕೆ ಅಂತಂದ್ರೆ, ಭಾವನಾತ್ಮಕ ಅಸಮತೋಲನ ದೈಹಿಕ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀಳ್ತದೆ. ಜೀರ್ಣಕಾರಿ ಸಮಸ್ಯೆಗಳು ಅಂದ್ರೆ IBS, ಇರಿಟೇಬಲ್ ಬೌಲ್ ಸಿಂಡ್ರೋಮ್, ಆಸಿಡಿಟಿ, ಬ್ಲೋಟಿಂಗ್ ಆಗೋದು, ಹಾರ್ಮೋನ್ಗಳ ಅಸ್ವಸ್ಥಗಳು ಅಂದ್ರೆ ಜನಗಳಿಗೆ ಈಗ ಥೈರಾಯ್ಡ್, PCOD, ಡಯಾಬಿಟೀಸ್ ಬಂದಿರುತ್ತೆ ನೋಡಿ, ಅದು ಇದ್ರ ಮೇನ್ ಕಾರಣ. ಲೇಡೀಸ್ಗೆ ಅನಿಯಮಿತ ಋತುಚಕ್ರ, ತೂಕ ಹೆಚ್ಚಾಗೋದು ಅಥವಾ ತೂಕ ಸಡನ್ ಆಗಿ ಕಳ್ಕೊಳ್ಳೋದು, ನಿದ್ರೆ ಸರಿಯಾಗಿಲ್ಲದೆ ಇರೋದು, ಕಳಪೆ ನಿದ್ರೆ, ಕೂದಲು ಉದುರೋದು, ಚರ್ಮದ ಸಮಸ್ಯೆಗಳು, ದುರ್ಬಲ ರೋಗ ನಿರೋಧಕ ಶಕ್ತಿ ಆಗಿರ್ಬೋದು, ತಲೆನೋವು, ಫುಲ್ ಬಾಡಿ ಪೇನ್ ಆಗುತ್ತೆ, ಹೃದಯ ಸಮಸ್ಯೆಗಳು. ದೇಹವು ಭಾವನಾತ್ಮಕ ನೋವನ್ನ ಸ್ಕೋರ್ ಮಾಡ್ತಾ ಇರ್ತಂತೆ. ಅಂದ್ರೆ ನೀವು ಎಷ್ಟು ಭಾವೋದ್ವೇಗ ಆಗ್ತೀರಾ, ಎಷ್ಟು ನೋವನ್ನ ಪಡ್ತಾ ಇರ್ತೀರಾ, ಅದು ಸ್ಕೋರ್ ಇಡ್ತಾ ಇರುತ್ತಂತೆ. ಅದು ಸ್ಕೋರ್ ಹೆಚ್ಚಾದಾಗ ಏನಾಗುತ್ತೆ, ಹೃದಯಕ್ಕೆ ತೊಂದರೆ ಆಗ್ತದೆ ಫ್ರೆಂಡ್ಸ್.
ಅವಾಗ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಹೃದಯದ ಮೇಲೆ ಅದು ಪರಿಣಾಮ ಬೀಳ್ತಾ ಇರುತ್ತೆ, ಅಂತವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಗುಣಪಡಿಸಿಕೆಯ ಮೊದಲ ಹೆಜ್ಜೆ ಏನು ಇದಕ್ಕೆ? ಹಾಗಾದ್ರೆ ಸೊ ಹೇಗೆ ಗುಣಪಡಿಸುವುದು, ಅರಿವು ಹೇಗೆ ಮೂಡಿಸೋದು? ಅಂದ್ರೆ ಇದಕ್ಕೆ ಗುಣಪಡಿಸೋದು ಮೊದಲ ಹೆಜ್ಜೆ ಅಂತಂದ್ರೆ ಏನು? ಅರಿವು ಮೂಡಿಸೋದು, ಆಮೇಲೆ ಸ್ವೀಕಾರ ಮಾಡೋದು. ನಮ್ಮ ಭಾವನೆಗಳು ಏನಿದಾವೆ ಅದನ್ನ ಸ್ವೀಕಾರ ಮಾಡೋದು ಫ್ರೆಂಡ್ಸ್. ಈ ಗುಣಪಡಿಸುವಿಕೆ ಏನಿದೆ ಭಾವನೆಗಳ ವಿರುದ್ಧ ಹೋರಾಡುವ ಮೂಲಕ ಪ್ರಾರಂಭವಾಗ್ತದೆ. ನಮ್ಮ ಭಾವನೆಗಳ ವಿರುದ್ಧ ಹೋರಾಡುವ ಮೂಲಕ ಪ್ರಾರಂಭವಾಗ್ತದೆ, ಆದ್ರೆ ಅವುಗಳನ್ನು ಸ್ವೀಕರಿಸುವ ಮೂಲಕ. ಗುಣಪಡಿಸುವಿಕೆಯು ಭಾವನೆಗಳ ವಿರುದ್ಧ ಹೋರಾಡುವ ಮೂಲಕ ಪ್ರಾರಂಭವಾಗ್ತದೆ, ಆದ್ರೆ ಅವುಗಳನ್ನು ಸ್ವೀಕರಿಸುವ ಮೂಲಕ ನಾವು ಅದನ್ನ ಹೇಳೋ ಬದಲು, ಅಂದ್ರೆ ಈಗ ನೋಡಿ, ಈಗ ಯಾವ್ದಾದ್ರು ಒಂದು ಯೋಚನೆ ಬರ್ತಾ ಇದೆ, ನಾನು ಹೀಗೆ ಅದನ್ನ ಅನ್ಕೋಬಾರ್ದಾಗಿತ್ತು ಅಂತ ಅನ್ಬಾರ್ದು. ನೀವು ಎಲ್ಲೋ ಏನೋ ತಪ್ಪಾಗಿದೆ ಅಂತ ಯೋಚನೆ ಮಾಡ್ಬೇಕು. ನೀವು ಯಾರಿಗೋ ಏನೋ ಹೇಳಿರ್ತೀರಾ ಅನ್ಕೊಳ್ಳಿ, ನಾನು ಈ ತರ ಅನ್ಬಾರ್ದಾಗಿತ್ತು ಅವ್ರಿಗೆ ಅಂತ ಯೋಚನೆ ಮಾಡ್ಬಾರ್ದು. ನೀವು ಎಲ್ಲೋ ಏನೋ ತಪ್ಪಾಗಿರ್ಬೇಕು ಏನೋ ಅಂತ ಯೋಚನೆ ಮಾಡಿ. ಆಮೇಲೆ ನನ್ನ ದೇಹ ನನ್ನೊಂದಿಗೆ ಸಂವಹನ ನಡೆಸ್ತಾ ಇದೆ, ನನ್ನ ಭಾವನೆಗಳು ಗಮನಕ್ಕೆ ಅರ್ಹವಾಗಿದೆ ಅಂತ ಹೇಳ್ಬೇಕು. ಭಾವನೆಗಳು ಅವು ನಿಮ್ಗೆ ಒಂಥರ ಟೀಚರ್ ಇದ್ದಂಗೆ, ಅವು ಶತ್ರುಗಳಲ್ಲ ನಿಮ್ಮ ಭಾವನೆಗಳು. ಸೊ ಪ್ರಾಯೋಗಿಕ ಭಾವನಾತ್ಮಕ ಗುಣಪಡಿಸುವ ತಂತ್ರಗಳು, ಪ್ರಾಕ್ಟಿಕಲ್ ಆಗಿ ಇದನ್ನ ಹೇಗೆ ಗುಣಪಡಿಸೋದು ಅಂತಂದ್ರೆ, ಮೊದಲನೇದಾಗಿ ಸರಳವಾದ ಉಸಿರಾಟ ಫ್ರೆಂಡ್ಸ್. ಉಸಿರಾಟದ ಕೆಲಸ ಏನು ಅಂದ್ರೆ ಒಂದು ಸರಳವಾದ ಔಷಧ, ಅದು ಉಸಿರಾಟದ ಕೆಲಸ ಅಂದ್ರೆ. ಸೊ ಉಸಿರಾಟ ನಮ್ಮ ನರಮಂಡಲವನ್ನ ನಿಯಂತ್ರಿಸ್ತದೆ. ಹೊಟ್ಟೆ ಆಳವಾಗಿ ಉಸಿರಾಡೋದು, ಮೂಗಿನ ಮೂಲಕ 4 ಎಣಿಸೋವರೆಗೂ 4 ಸೆಕೆಂಡ್ 1 2 3 4 ಎಣಿಕೆಗಳವರೆಗೆ ಆಳವಾಗಿ ಉಸಿರಾಟು. 2 ಎಣಿಕೆಯೊಳಗೆ ಹಿಡಿದುಕೊಳ್ಳೋದು, ಎರಡೇ ಸಾಕು, 2 ಸೆಕೆಂಡ್ ಹಿಡ್ಕೊಳ್ಳೋದು. ಆಮೇಲೆ ಬಿಡುವಾಗ 6 ಎಣಿಕೆ ಆಗ್ಬೇಕು, ಸ್ಲೋಲಿ ಬಿಡ್ಬೇಕು, 6 ಸೆಕೆಂಡ್ಸ್ ಆಗ್ಬೇಕು ಬಿಡುವಾಗ. ಸೊ ಈ ತರ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು, ಈ ತರ ಉಸಿರಾಡಿ. ಸೊ 5 ರಿಂದ 10 ನಿಮಿಷಗಳ ಕಾಲ ಇದನ್ನ ರಿಪೀಟ್ ಮಾಡ್ತಾ ಇರ್ಬೇಕು. ಇದು ತಕ್ಷಣ ಆತಂಕ ಮತ್ತೆ ನಿಮ್ಮ ಒತ್ತಡವನ್ನ ಶಾಂತಗೊಳಿಸ್ತದೆ. ಇನ್ನು ಆಲೋಚನೆಗಳು ಮನಸ್ಸಿನಿಂದ ಗಮನಿಸುವುದು. ನಮ್ಮಲ್ಲಿ ಏನ್ ಆಲೋಚನೆಗಳು ಬರ್ತಾ ಇರ್ತಾವಲ್ಲ, ಅದನ್ನ ನಾವು ಮನಸ್ಸಿನಿಂದ ಗಮನಿಸುದು. ಹೇಗೆ ಅಂದ್ರೆ, ಆಲೋಚನೆಗಳ ವಿರುದ್ಧ ಹೋರಾಡ್ಬೇಡಿ ನೀವು, ಅದ್ರ ವಿರುದ್ಧ ಅವುಗಳನ್ನ ಗಮನಿಸಿ. ಏನಾಗ್ತಾ ಇದೆ, ಯಾವ್ದಾದ್ರು ಯೋಚನೆ ಬಂದ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ, ಆ ಆಲೋಚನೆ ಆಕಾಶದಲ್ಲಿ ಹಾದು ಹೋಗೋ ಮೋಡಗಳಂತೆ ಕಲ್ಪಿಸ್ಕೊಳ್ಳಿ. ಅಂದ್ರೆ ಈಗ ಬರ್ತವೆ, ಹಿಂಗ್ ಹೋಗ್ತವೆ ಅಷ್ಟೇ. ಅದನ್ನೇ ತಲೆಯಲ್ಲಿ ಇಟ್ಕೊಂಡು 4 ದಿನ ಯೋಚನೆ ಮಾಡೋದಲ್ಲ, ಸುಮ್ನೆ ಮೋಡಗಳ ತರ ಬರ್ತವೆ ಹೋಗ್ತವೆ ಆ ತರ ಕಲ್ಪಿಸ್ಬೇಕು. ಸೊ ನೀವು ಆಕಾಶ ಮೋಡಗಳಲ್ಲ. ಸೊ ಈ ತರ ಹೇಳಿ, ಈ ಆಲೋಚನೆಗಳು ಉಪಯುಕ್ತವಾಗಿದಾವ, ನಾನು ಏನೇ ಯೋಚನೆ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ, ಅದು ಉಪಯೋಗ ಇದೆಯಾ, ನನ್ಗೆ ಭವಿಷ್ಯದಲ್ಲಿ ಏನಾದ್ರೂ ಉಪಯೋಗ ಇದೆಯಾ, ಇದು ಈಗ ನಡೀತಿದ್ಯೋ ಅಥವಾ ನನ್ನ ಮನಸ್ಸಿನಲ್ಲಿ ಮಾತ್ರ ನಡೀತಾ ಇದೆಯಾ, ಅದಕ್ಕೆ ಅರಿವು ಮುಖ್ಯ ಅಂತ ಹೇಳುದು. ಅರಿವು ಅತಿಯಾಗಿ ಯೋಚಿಸೋದನ್ನ ದುರ್ಬಲಗೊಳಿಸ್ತದೆ. ನಿಮ್ಗೆ ಇದ್ರ ಅರಿವು ಇದ್ರಾಗ ನಾವು ಎಷ್ಟು ಯೋಚನೆ ಮಾಡ್ಬೇಕು, ಯಾವ್ದನ್ನ ಎಷ್ಟು ಯೋಚನೆ ಮಾಡ್ಬೇಕು, ಅರಿವಿದ್ದಾಗ ನೀವು ಯೋಚನೆ ಮಾಡೋದನ್ನ, ಅತಿಯಾಗಿ ಯೋಚನೆ ಮಾಡೋದನ್ನ ನಿಲ್ಲಿಸ್ತೀರಾ. ಇನ್ನು 3ನೇದು ತಂತ್ರ ಅಂದ್ರೆ ಬರವಣಿಗೆ ಮೂಲಕ ಭಾವನಾತ್ಮಕ ಬಿಡುಗಡೆ. ಬರವಣಿಗೆ ಭಾವನಾತ್ಮಕ ನಿರ್ವಿಷೀಕರಣ, ಅದು ಕ್ಲೀನ್ ಮಾಡುತ್ತೆ ನಿಮ್ಮ ಮೈಂಡ್ ಅನ್ನ ಬರೆದ್ರೆ. ಸೊ ಅದಕ್ಕೆ ಜರ್ನಲಿಂಗ್ ವಿಧಾನ. ಯಾವುದೇ ಒಂದು ಕಂಡೀಷನ್ ಇಲ್ಲದೆ ಬರೀರಿ. ನಿಮ್ಮ ಸರಿಯಾಗಿ ಬರೆಯಕ್ ಬಂದಿಲ್ಲ ಅಂದ್ರೂ ಅದನ್ನ ಬರೀರಿ. ವ್ಯಾಕರಣ ಸರಿ ಇಲ್ವಾ, ಓದಕ್ಕೆ ಅದನ್ನ ಸರಿಯಾಗಿ ಎಷ್ಟು ಯಾವ ತರ ಬರ್ತೀವಿ ಅದನ್ನ ನೀವು ಬರೀರಿ. ಅದು ಕೋಪ, ದುಃಖ, ಭಯ, ಗೊಂದಲ ಏನಾದ್ರೂ ಇದ್ರೆ ಅದನ್ನ ಬರೀರಿ. ಅವಾಗ ಬರೆಯುವಾಗ ನೀವು ಅನ್ಕೊಂತಾ ಇರ್ತಿರಲ್ಲ, ಅವಾಗ ಕಣ್ಣೀರ್ ಬರುತ್ತೆ. ಕಣ್ಣೀರ್ ಬಂದಾಗ ಅದೇನಾಗುತ್ತೆ, ಭಾವನೆಗಳು ಹೊರಗಡೆ ಹೋಗ್ಬಿಡ್ತವೆ, ನೀವು ರಿಲ್ಯಾಕ್ಸ್ ಆಗ್ಬಿಡ್ತೀರ. ಸೊ ಇದು ಗುಣಪಡಿಸುವಿಕೆ, ಇದೊಂದು ರೀತಿಯ ಗುಣಪಡಿಸುವಿಕೆ. ಇನ್ನು 4ನೇದು ದೇಹ ಆಧಾರಿತ ಚಿಕಿತ್ಸೆ. ಅಂದ್ರೆ ದೇಹದ ಆಧಾರಿತ ಚಿಕಿತ್ಸೆ, ದೇಹ ತಕ್ಕಂಗೆ ಹೇಗೆ ಚಿಕಿತ್ಸೆ ಮಾಡೋದಂದ್ರೆ, ಭಾವನೆಗಳು ದೇಹದಲ್ಲಿ ಸಂಗ್ರಹ ಆಗ್ತವೆ ಅಂತ ಹೇಳಿದೆ. ಸಹಾಯ ಮಾಡುವ ಅಭ್ಯಾಸಗಳು ಇದಕ್ಕೆ ಯಾವ ಅಂದ್ರೆ, ನೀವು ಒಂದು ಹುಲ್ಲಿನ ಹಾಸಿಗೆ ಮೇಲೆ ಬರಿಗಾಲಲ್ಲಿ ನಡೆಯೋದು, ಸೌಮ್ಯವಾದ ಯೋಗಗಳ ಜೆಂಟಲ್ ಯೋಗ ಪ್ರಾಕ್ಟೀಸ್ ಮಾಡೋದು, ಸ್ಟ್ರೆಚಿಂಗ್ ಮಾಡೋದು, ದೇಹವನ್ನ ಮೂವ್ಮೆಂಟ್ ಮಾಡೋದು, ಯೋಗ ಯಾವುದೇ ಒಂದು ಸ್ಟ್ರೆಚಿಂಗ್ಸ್ ಡೈಲಿ ಮಾಡೋದು. ದೇಹ ಒಂಥರ ಅಲುಗಾಡಿಸ್ತಾ ಇರ್ಬೇಕು, ಯಾವಾಗಲೂ ಒಂದೇ ಜಾಗದಲ್ಲಿ ಕೂತ್ಕೊಳ್ಬಾರ್ದು. ಆಮೇಲೆ ಎಣ್ಣೆ ಸ್ನಾನ ಮಾಡೋದು, ಸ್ವಯಂ ಅಭ್ಯಂಗ, ಎಣ್ಣೆ ಅದರಿಂದ ಕೂಡ ನಮ್ಮ ಭಾವನೆಗಳು ಬಿಡುಗಡೆ ಆಗ್ತಾವ. ಎಣ್ಣೆ ಬಾಡಿಗೆಲ್ಲ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಂಡು ವಾರಕ್ಕೆ ಒಂದ್ ಸರಿ ಅಥವಾ 2 ಸರಿ. ಆಕ್ಚುಲಿ ಆಯುರ್ವೇದಿಕ್ ಪ್ರಕಾರ ದಿನಾಲು ಮಾಡ್ಕೋಬೇಕು ಬೆಳಿಗ್ಗೆ 5:30ಗೆ. ಸೊ ಚಲನೆಯು ಸಿಕ್ಕಿಬಿದ್ದ ಭಾವನೆಗಳನ್ನ ಬಿಡುಗಡೆ ಮಾಡ್ತದೆ. ನೀವು ಯಾವಾಗ ಮಸಾಜ್ ಮಾಡ್ತಿರಲ್ಲ, ಆ ಮೂವ್ಮೆಂಟ್ ಆಗುತ್ತಲ್ಲ, ಅವಾಗ ಸಿಕ್ಕಿಬಿದ್ದ ಭಾವನೆಗಳು ಕೂಡ ಬಿಡುಗಡೆ ಆಗ್ತವೆ. ಸೊ ಚಿಕಿತ್ಸೆ ಆತಂಕ ಇದ್ದವ್ರಿಗೆ ಹೇಗೆ ಚಿಕಿತ್ಸೆ ಮಾಡೋದು, ವರ್ತಮಾನದಲ್ಲಿ ಬದುಕೋದು. ತುಂಬಾ ಯೋಚನೆ ಮಾಡ್ತಾರಲ್ಲ ಭವಿಷ್ಯದ ಬಗ್ಗೆ,
ಆತಂಕ ಇರುತ್ತಲ್ಲ, ಮುಂದೆ ಏನಾಗುತ್ತೋ ಅನ್ನೋ ಆತಂಕದಲ್ಲಿ ಇರ್ತಾರಲ್ಲ, ಅದು ಒಂದು ಕಾಯಿಲೆನೆ ಅವ್ರಿಗೆ ಆಕ್ಚುಲಿ ಹೇಳ್ಬೇಕಂದ್ರೆ. ಅಂತವ್ರು ತುಂಬಾ ಜನ ಇದ್ದಾರೆ. ಸೊ ಅವ್ರೇನ್ ಮಾಡ್ಬೇಕಂದ್ರೆ ಅವ್ರಿಗೆ ವರ್ತಮಾನದಲ್ಲಿ ಬದುಕೋದನ್ನ ಕಲಿಸ್ಬೇಕು. ಹೇಗೆ ಅವ್ರಿಗೆ ಅರಿವು ಮೂಡಿಸ್ಬೇಕು ಅಂತಂದ್ರೆ, ಅರಿವು ಅರಿವು ಅವ್ರಿಗೆ ಯಾವಾಗ ಸಿಗುತ್ತಲ್ಲ ಅವಾಗ ಅವ್ರಿಗೆ ಆತಂಕ ಮಸ್ಸಕ್ಕಾಗ್ತಾ ಹೋಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. ಸೊ 5 ವಿಷಯಗಳನ್ನ ಅವರು ಏನ್ ಮಾಡ್ಬೇಕು ಅಂದ್ರೆ ಬರಿಬೇಕು. ನೀವು ಅನುಭವಿಸಬಹುದಾದ 4 ವಿಷಯಗಳು. ನೀವೀಗ ಏನ್ ಅನುಭವಿಸ್ತಾ ಇದ್ದೀರಾ ಆ 4 ವಿಷಯಗಳು ಏನು ಅನ್ನೋದನ್ನ ಅವ್ರು ಬರಿಬೇಕು ಒಂದ್ ಜಾಗದಲ್ಲಿ. ನೀವು ಕೇಳಬಹುದಾದ 3 ವಿಷಯಗಳು ಅಂದ್ರೆ ನೀವು ನಿಮ್ಮನ್ನ ಕೇಳಬಹುದಾದ 3 ವಿಷಯಗಳನ್ನ ಬರೀಬೇಕು. ನೀವು ವಾಸನೆ ಕರೆಂಟ್ಲಿ ಅದು ಯಾವಾಗಲೂ ಪ್ರೆಸೆಂಟ್ ತಕ್ಕಂಗಿರ್ಬೇಕು. ನೀವು ವಾಸನೆ ಮಾಡಬಹುದಾದ ಪ್ರೆಸೆಂಟ್ ಅಲ್ಲಿ ಏನ್ ವಾಸನೆ ತಗೋತಾ ಇದ್ದೀರಾ, ಈ ವಾಸನೆ ಮಾಡಬಹುದಾದ 2 ವಿಷಯಗಳನ್ನ ಬರೀಬೇಕು. ನೀವು ರುಚಿ ನೋಡಬಹುದಾದ 1 ವಿಷಯ, ಯಾವ್ದಾದ್ರು ಒಂದು ರುಚಿ ನೋಡಬಹುದಾದ 1 ವಿಷಯನ ಬರೀಬೇಕು. ಈ ತರ ಬರೀತಾ ಇದ್ರೆ ಅವಾಗ ನಾವು ಬರೆಯುವಾಗ ಏನಿರ್ತೀವಿ, ಪ್ರೆಸೆಂಟ್ ಅಲ್ಲಿ ಇರ್ತೀವಿ, ಮುಂದಿನ ಯೋಚನೆ ಮಾಡಲ್ಲ. ಸೊ ಇದನ್ನ ನೀವು ಪ್ರಾಕ್ಟೀಸ್ ಯಾವಾಗ ಮಾಡ್ಕೊಂತ ಹೋಗ್ತಿರಲ್ಲ ಅವಾಗ ಭವಿಷ್ಯದ ಭಯ ಆತಂಕ ಏನಾಗುತ್ತೆ, ಕಡಿಮೆ ಆಗ್ತದೆ ಬರ್ತದೆ ಫ್ರೆಂಡ್ಸ್. ಇದು ನಿಮ್ಮ ಮನಸ್ಸನ್ನ ವಾಸ್ತವಕ್ಕೆ ತರ್ತದೆ, ಅಂದ್ರೆ ಪ್ರೆಸೆಂಟ್ ಸಿಚುವೇಶನ್ಗೆ ತರ್ತದೆ. ಸೊ ಸ್ವಾಭಾವಿಕವಾಗಿ ಅತಿಯಾಗಿ ಯೋಚಿಸೋದನ್ನ ನೀವು ನಿಲ್ತೀರಾ. ಸೊ ಇದು ಇವತ್ತು ಮಾಡಿದ್ರೆ ನಾಳೆ ಇದು ಆಗುತ್ತೆ ಅಂತ ಅನ್ಕೋಬೇಡಿ, ಇದಕ್ಕೆ ಪ್ರಾಕ್ಟೀಸ್ ಬೇಕು. ಅಟ್ಲೀಸ್ಟ್ ಒಂದು 40 days ಇದನ್ನ ಪ್ರಾಕ್ಟೀಸ್ ಮಾಡಿ. ಸೊ ಯೋಚಿಸುವ ಸಮಯವನ್ನ ನಿಗದಿಪಡಿಸಿ. ಸೊ ಸ್ವಾಭಾವಿಕವಾಗಿ ಅತಿಯಾಗಿ ಯೋಚಿಸುವುದನ್ನ ನಿಲ್ಲಿಸುವುದು ಅಂತಂದ್ರೆ ಯೋಚಿಸುವ ಸಮಯವನ್ನ ನಿಗದಿಪಡಿಸಿ. ಹೇಗೆಂದ್ರೆ ಪ್ರಾಕ್ಟಿಕಲ್ ಆಗಿ ಇಷ್ಟೊತ್ತಿಗೆ ನನ್ ಕೆಲಸ ಎಲ್ಲ ಮುಗಿತು, ಇಷ್ಟೊತ್ತಿಗೆ ನಾನು ಯೋಚನೆ ಮಾಡ್ಬೇಕಾ, ಈ ತರ ಅದಕ್ಕೂ ಕೂಡ ಟೈಮ್ ಕೊಡಿ. ಸೊ ನಿಮ್ಮ ಮನಸ್ಸಿಗೆ ಹೇಳಿ, ನಾನು ಈ ಸಮಯದ ಬಗ್ಗೆ 20 ನಿಮಿಷಗಳ ಕಾಲ ಮಾತ್ರ ಯೋಚಿಸ್ತೇನೆ. ಸೊ ನೀವು ಎಲ್ಲಾ ಕೆಲಸ ಬಿಟ್ಟು ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಉಳಿದ ಕೆಲಸ ಹೇಗೆ ಆಗೋದು. ಸೊ ಅದಕ್ಕೆ ಏನ್ ಮಾಡಿ, 20 ನಿಮಿಷಗಳ ಕಾಲ ನಾನು ಯೋಚನೆ ಮಾಡಕ್ಕೆ ದಿನಕ್ಕೆ ಒಂದು 20 ನಿಮಿಷ ಏನ್ ಮಾಡಿ ಯೋಚನೆ ಮಾಡಕ್ಕಂತಾನೆ ಇಡಿ. ಸೊ ಸಂಭವನೀಯ ಪರಿಣಾಮಗಳನ್ನ ಬರೆಯಿರಿ. ಅದರ ನಂತರ ಅದನ್ನ ತೊಡಗಿಸ್ಕೊಳ್ಳೋದನ್ನ ನಿಲ್ಸಕ್ಕೆ ನಿಮ್ಗೆ ಇದು ಟ್ರೈ ಮಾಡುತ್ತೆ. ಇವಾಗ ಹೇಳಿದ್ನಲ್ಲ ಏನೇನ್ ಬರಿಬೇಕು ಅಂತ, ವಾಸನೆ ನೋಡೋದು, ರುಚಿ ನೋಡೋದು, ಇದೆಲ್ಲ ಬರಿಬೇಕು. 2ನೇದು ವಾಯನ್ನು ವಾಟ್ ನೆಕ್ಸ್ಟ್ ಅಂತ ಬದಲಾಯಿಸಿ. ಯಾಕೆ ಹಿಂಗಾಯ್ತು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೋತಾರೆ. ಅದ್ರ ಬದಲಾಗಿ ಮುಂದೆ ಏನ್ ಮಾಡ್ಬೇಕು ಅದಕ್ಕೆ ಅನ್ನೋದನ್ನ ನೀವು ಅದ್ರ ಬದಲಾಯಿಸಿ ಏನ್ ಮಾಡಬಹುದು ಅಂತ. ಆವಾಗ ನೀವು ಸ್ವಲ್ಪ ಈ ಆತಂಕದಿಂದ ಹೊರಗಡೆ ಬರ್ತಾ ಇರ್ತಾರೆ. ಇದು ಏಕೆ ಆಯ್ತು ಅನ್ನೋದಕ್ಕಿಂತ ಮುಂದೆ ಇದಕ್ಕೆ ಉತ್ತಮ ಹೆಜ್ಜೆ ಏನು, ಇದು ಈ ತರ ನಡೀಬಾರ್ದು ಅಂದ್ರೆ ಮುಂದೆ ನಾನು ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಕೊಳ್ಳೋದು ಬೆಟರ್. ಸೊ ಇದು ಭಾವನಾತ್ಮಕ ಕುಣಿಕೆಗಳನ್ನ ಏನ್ ಮಾಡ್ತದೆ, ಕಡಿಮೆ ಮಾಡ್ತಾ ಬರ್ತದೆ. ಸೊ ಮತ್ತೆ ಇನ್ನು ಮಾಹಿತಿ ಓವರ್ಲೋಡ್ ಮಾಡ್ಬೇಡಿ. ನೀವು ನಿನ್ನೆದೊಂದು ಯೋಚನೆ ಇರುತ್ತೆ ನಿಮ್ಗೆ, ಅದು ಇನ್ನೂ ಆಗಿರಲ್ಲ, ನೀವು ಕಂಪ್ಲೀಟ್ ಮಾಡಿರಲ್ಲ. ಸೊ ಇವತ್ತೇನ್ ಮಾಡ್ತೀರಾ, ನಿನ್ನೆದು ಇವತ್ತಿಂದ 2 ಕೂಡ್ಸಿ ಯೋಚನೆ ಮಾಡ್ತಾ ಇರ್ತೀರಾ. ಆಮೇಲೆ ನಾಳೆ ಮೊನ್ನೆದು, ನಿನ್ನೆದು, ಇವತ್ತಿಂದು, ನಾಳೆದು, ಇದು ಓವರ್ಲೋಡ್ ಅಂತ ಇರ್ತದೆ. ಸೊ ಇದನ್ನ ಓವರ್ಲೋಡ್ ಮಾಡ್ತಾ ಹೋಗ್ತೀರಾ ನೀವು. ಸೊ ಅದು ನಿಮ್ದು ಮಾಹಿತಿ ಓವರ್ಲೋಡ್ ಆಗ್ತಾ ಇದ್ದಾಗ ನಿಮ್ಗೆ ಅದರಿಂದ ಹೊರಗಡೆ ಬರೋದು ಅಷ್ಟೇ ಕಷ್ಟನೂ ಆಗುತ್ತೆ. ಸೊ ಅದನ್ನ ಮಿತಿಗೊಳಿಸಿ, ನಿನ್ನೆನೇ ಕಂಪ್ಲೀಟ್ ಮಾಡಿ. ಅದಕ್ಕೆ ಹೇಳಿದ್ದು 20 ನಿಮಿಷ ಯೋಚನೆ ಮಾಡಕ್ಕೆ ಇಡಿ ಅಂತ. ಸೊ ಮಿತಿ ಇರ್ಬೇಕು. ಸುದ್ದಿ, ಸಾಮಾಜಿಕ ಮಾಧ್ಯಮಗಳು, ಈ ಋಣಾತ್ಮಕ ಸಂಭಾಷಣೆಗಳು, ಅಂದ್ರೆ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ವಿಡಿಯೋಗಳು, ಮೆಸೇಜ್ಗಳು, ಇದರಿಂದನಾದ್ರೂ ಅಟ್ಲೀಸ್ಟ್ ನೀವು ಹೊರಗಡೆ ಇರಿ. ಈ ಕೆಲವರಲ್ಲಿ ಒಂದು ಇದೆ, ಆಕ್ಚುಲಿ ನನಗೂ ಇದೆ. ಏನಾದ್ರು ಕೆಟ್ಟ ಘಟನೆಗಳದ್ದು ಏನಾದ್ರು ವಿಡಿಯೋ ನೋಡಿದ್ರೆ ನಮ್ಮ ಯೋಚನೆಗಳೆಲ್ಲ ಬಿಟ್ಟಿರ್ತೀವಿ ನಾವು. ಆ ಯೋಚನೆನೇ ಮಾಡ್ತಾ ಇರ್ತೀವಿ, ಅದೇ ಯಾಕೆ ಹಿಂಗಾಯ್ತು ಈ ತರ ಅಂತ. ಸೊ ಪ್ರತಿಯೊಂದು ಮನುಷ್ಯನಲ್ಲೂ ಆತರ ಇರುತ್ತೆ. ಬಟ್ ನಮ್ದು ಎಲ್ಲಾ ಯೋಚನೆ ಬಿಟ್ಟು ಬೇರೆ ಆಗದೆ ಇರೋದನ್ನ ಯೋಚನೆ ಮಾಡ್ತಾ ಇದ್ರೆ ನಾವೆಷ್ಟು ಕಾಲಾರ್ನ ಆಗತ್ತೆ, ನಿಮ್ಮ ಯಾವ್ದು ಕೆಲಸಗಳು ಕೂಡ ಆಗಲ್ಲ. ಸೊ ಸಾಮಾಜಿಕ ಮಾಧ್ಯಮ ಇಂಥದ್ರಲ್ಲಿ ತುಂಬಾ ಈ ತರ ನ್ಯೂಸ್ಗಳೆಲ್ಲ ಬರ್ತಾ ಇರ್ತವೆ. ಸೊ ಋಣಾತ್ಮಕ ಸಂಭಾಷಣೆಗಳು, ಮಾನಸಿಕ ಆಹಾರ ಏನಾಗಿದೆ ಮುಖ್ಯವಾಗಿದೆ. ನಮ್ಮ ಮಾನಸಿಕ ಆಹಾರ ಇವಕ್ಕೆ ಆಹಾರ ಅಂತಾರೆ. ಇದೆಲ್ಲ ಆಹಾರ. ಇದಕ್ಕೆ ತುಂಬಾ ಯೋಚನೆ ಮಾಡೋದಿರೋದು, ಆತಂಕ ತಗೊಳ್ದೇ ಇರೋದು. ಸೊ ನಾವು ಮಾನಸಿಕವಾಗಿಯೂ ನಮ್ಗೆ ಆಹಾರ ಬೇಕು ಫ್ರೆಂಡ್ಸ್. ದೇಹಕ್ಕೆ ಹೇಗೆ ಫುಡ್ ಬೇಕಲ್ಲ ಹಾಗೆ. ಸೊ ಆಹಾರ ಮತ್ತು ಭಾವನಾತ್ಮಕ ಆರೋಗ್ಯ. ಸೊ ಇದಕ್ಕೆ ಆಹಾರ ಯಾವ ರೀತಿ ತಗೊಳ್ಬೇಕು ಅಂತಂದ್ರೆ, ಆಹಾರ ಮನಸ್ಥಿತಿ ಮೇಲೆ ಕೂಡ ತುಂಬಾ ಪರಿಣಾಮ ಬೀರ್ತದೆ. ಹೇಗೆ ಅಂದ್ರೆ ಭಾವನಾತ್ಮಕ ಸಮತೋಲನ ಜೊಂದಿಗೆ ಬೆಂಬಲಿಸಕ್ಕೆ. ಹೇಗೆ ಅಂದ್ರೆ ನೀವು ಮನೆಯಲ್ಲಿ ಮಾಡಿದ ಆಹಾರಗಳನ್ನ ಮಾತ್ರ ತಿನ್ಬೇಕು. ಸ್ವಲ್ಪ ಬಿಸಿಯಾಗಿರೋದು, ಬೇಯಿಸಿದ ಆಹಾರ ತಿನ್ಬೇಕು. ಧಾನ್ಯಗಳು, ತಾಜಾ ಹಣ್ಣುಗಳು ಮತ್ತೆ ತರಕಾರಿಗಳು, ಆರೋಗ್ಯಕರ ಕೊಬ್ಬುಗಳು, ಹೆಲ್ದಿ ಫ್ಯಾಟ್ಸ್, ಸಾಕಷ್ಟು ಜಲಸಂಚಯನ, ಚೆನ್ನಾಗಿ ನೀರು ಕುಡಿಬೇಕು.
ಅತಿಯಾಗಿ ಸೇವಿಸೋದನ್ನ ಕೂಡ ತಪ್ಪಿಸ್ಬೇಕು ಫ್ರೆಂಡ್ಸ್. ತುಂಬಾ ಅತಿಯಾಗಿ ಊಟನೂ ಮಾಡಬಾರ್ದು. 80% ಮಾತ್ರ ಊಟ ಇರಬೇಕು. ಅವಾಗ ಆಸಿಡ್ ರಿಫ್ಲೆಕ್ಸ್ ಆಗೋದು ಕೂಡ ಕಡಿಮೆ ಆಗುತ್ತೆ. ಸಕ್ಕರೆ, ಕೆಫಿನ್ಗಳು, ಕಾಫಿ, ಟೀ ಇವೆಲ್ಲ ಕಡಿಮೆ ಮಾಡಬೇಕು. ಸಂಸ್ಕರಿಸಿದ ಆಹಾರಗಳನ್ನ ಅಂದ್ರೆ ಹೊರಗಡೆ ಸ್ಟೋರ್ ಮಾಡಿ ಇಟ್ಟಿರ್ತಾರಲ್ಲ, ಮಾಲ್ ಅಲ್ಲೆಲ್ಲ ತುಂಬಾ ಸಂಸ್ಕರಿಸಿದ ಆಹಾರಗಳು, ಪ್ಯಾಕೆಟ್ ಫುಡ್ಸ್ಗಳು, ಜ್ಯೂಸ್ಗಳು ಅಂತವೆಲ್ಲ ತಿನ್ಬಾರ್ದು. ಸೊ ತಡರಾತ್ರಿ ಆಹಾರ, ತುಂಬಾ ಲೇಟ್ ಆಗಿ ಊಟ ಇವೆಲ್ಲ ತಪ್ಪಿಸ್ಬೇಕು. ಕರುಳಿನ ಆರೋಗ್ಯ ಮತ್ತು ಭಾವನಾತ್ಮಕ ಆರೋಗ್ಯ ಆಳವಾದ ಸಂಬಂಧ ಇದೆ. ಸೊ ಗಟ್ ಅಂಡ್ ಮೈಂಡ್ ಕನೆಕ್ಷನ್ ತುಂಬಾ ಇದೆ. ಸೊ ಅದಕ್ಕೆ ನಿದ್ರೆ ಒಂದು ಮರ್ತು ಹೋದ ವೈದ್ಯ, ಅದು ಎಲ್ಲರೂ ಮರ್ತು ಬಿಟ್ಟಿದ್ದಾರೆ. ಅದೇ ಒಂದು ಡಾಕ್ಟರ್ ಇದ್ದಂಗೆ ನಿದ್ದೆ ಅಂದ್ರೆ ನಮ್ಗೆ. ಸೊ ಕಳಪೆ ನಿದ್ರೆ ಹೆಚ್ಚಾಗ್ತದೆ ಇದರಿಂದ. ಆತಂಕ, ಕಿರಿಕಿರಿ, ತುಂಬಾ ಯೋಚನೆ ಎಲ್ಲ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ನಿದ್ದೆ ಕೊರತೆ ತುಂಬಾ ಇರುತ್ತೆ, ಕಿರಿಕಿರಿ ಇರುತ್ತೆ. ಅತಿಯಾಗಿ ಯೋಚಿಸೋದು ಅವ್ರ ನಿದ್ದೆನ ಅವರೇ ಹಾಳು ಮಾಡ್ಕೊಳ್ಳೋದು. ಮಲಗೋ 1 ಗಂಟೆ ಮೊದಲು ನೀವು ಯಾವುದೇ ಒಂದು ಮೊಬೈಲ್ ಟಿವಿಗಳನ್ನ ನೋಡಬೇಡಿ. ಸೊ ಬೆಚ್ಚಗೆ ನೀವು ಕಾಲುಗಳನ್ನ ಮಸಾಜ್ ಮಾಡ್ಕೊಳ್ಳಿ. ಆಳವಾಗಿ ಹೇಳಿದ್ನ ತಂತ್ರ ಆತರ ಉಸಿರಾಡಿ. ಎಷ್ಟಾಗುತ್ತೆ ನಿಮ್ಗೆ, ಈಗ 4 ಸೆಕೆಂಡ್ ಉಸಿರ ಒಳಗೆ ತಗೊಳ್ಳಿ, 2 ಸೆಕೆಂಡ್ ಇಟ್ಕೊಳ್ಳಿ, 6 ಸೆಕೆಂಡ್ಸ್ ಹೊರಗಡೆ ಬಿಡಿ. ಸೊ ಆಳವಾದ ಉಸಿರಾಟ, ಕೃತಜ್ಞತಾ ಅಭ್ಯಾಸ. ಕೃತಜ್ಞತೆ. ನೀವು ಯಾವುದು ನಿಮ್ಗೆ ಇವತ್ತು ಯಾವ್ದು ಒಳ್ಳೆ ಘಟನೆ ನಡೀತು ಅದಕ್ಕೆ ಒಂದು ಕೃತಜ್ಞತೆ ಆಗಲಿ. ಸಣ್ಣ ಸಣ್ಣ ವಿಷಯನೇ ಇರ್ಬೋದು. ಇವತ್ತು ನೀವು ಎಲ್ಲೋ ಚೆನ್ನಾಗಿ ಹೋಗಿ ಬಂದ್ರೆ, ಯಾವ್ದಾದ್ರು ನಿಮ್ ಬೆಸ್ಟ್ ಫ್ರೆಂಡ್ ಮೀಟ್ ಮಾಡಿದ್ರೆ, ಅದು ಒಂದು ನಿಮ್ಗೆ ನೀವು ಕೃತಜ್ಞತೆ. ನಿಮ್ಗೆ ಖುಷಿ ಆಯ್ತಾ ಅದನ್ನು ಬರಿಬೋದು ನೀವು. ನಿಮ್ಗೆ ಯಾರಾದ್ರೂ ಏನಾದ್ರು ಹೆಲ್ಪ್ ಮಾಡಿದ್ರ ಅದು ಕೃತಜ್ಞತೆ. ಅವ್ರಿಗೆ ಥ್ಯಾಂಕ್ ಯು ಹೇಳ್ತಾ ಅದನ್ನು ಬರಿಬೋದು. ಯಾವ್ದಾದ್ರು 3 ಈ ತರ ಬರಿತಾ ಹೋಗ್ಬೇಕು ಫ್ರೆಂಡ್ಸ್. ಸೊ ನಿದ್ರೆ, ಇದರಿಂದ ಏನಾಗುತ್ತೆ, ಮೈಂಡ್ ಖಾಲಿ ಆಗುತ್ತೆ, ಚೆನ್ನಾಗಿ ನಿದ್ರೆ ಬರುತ್ತೆ. ಇದಕ್ಕೆ ನಿದ್ರೆಯ ಭಾವನಾತ್ಮಕ ಚಿಕಿತ್ಸೆ ಅಂತ ಹೇಳ್ತಾರೆ. ಸೊ ಭಾವನಾತ್ಮಕ ಗುಣಪಡಿಸಿಕೆ ಏನಿದೆ, ಅಧ್ಯಾತ್ಮಿಕಗೂ ತುಂಬಾ ಸಂಬಂಧಪಟ್ಟಿದೆ. ಹೇಗೆ ಅಂದ್ರೆ ಮೌನ, ಧ್ಯಾನ, ಪ್ರಾರ್ಥನೆ, ಕೃತಜ್ಞತೆ, ನಂಬಿಕೆ. ಈ ಕೃತಜ್ಞತೆ ಅನ್ನೋದು ಬರೋದೇ ಆಧ್ಯಾತ್ಮಿಕದಲ್ಲಿ. ಸೊ ಆಲ್ರೆಡಿ ಇವಾಗ ಕೃತಜ್ಞತೆ ಬಗ್ಗೆ ಹೇಳಿದೆ. ನಂಬಿಕೆ ಇಡೋದಂದ್ರೆ, ಯಾವ್ದಾದ್ರು ನೀವು ದೇವರಲ್ಲಿ ನಂಬಿಕೆ ಇಡ್ಬೋದು, ಅಥವಾ ಪರ್ಟಿಕ್ಯುಲರ್ ನಿಮ್ದೇ ಒಂದು ದೇವರು ಪರ್ಟಿಕ್ಯುಲರ್ ಆಗಿ ಅದ್ರಲ್ಲಿ ನಂಬಿಕೆ ಇಡೋದು ಕೂಡ ಇದು ಆಧ್ಯಾತ್ಮಿಕದಲ್ಲಿ ಬರ್ತದೆ. ಮತ್ತೆ ಇದರರ್ಥ ನಮ್ಮ ಜೀವನವನ್ನ ನಾವು ನಂಬೋದು ಅಂತ, ದೇವರ ಮೇಲೆ ನಂಬಿಕೆ ಇಡೋದು, ಸಂಬಂಧಗಳನ್ನ ಗುಣಪಡಿಸೋದು ಮತ್ತು ಭಾವನಾತ್ಮಕ ಪ್ರಚೋದಕಗಳು. ಅಂದ್ರೆ ಯಾವಾಗಲೂ ನೀವು ಸಂಬಂಧಗಳನ್ನ ಗುಣಪಡಿಸಿದ್ರೆ ಕೂಡ ಅದು ಭಾವನಾತ್ಮಕ ಪ್ರಚೋದನೆ ಕೂಡ ತರೀತದೆ. ನಿಮ್ ಸಂಬಂಧಗಳನ್ನ ಗುಣಪಡಿಸಿದ್ರು ಕೂಡ ನಮ್ಮ ಹತ್ತಿರವಿರೋ ಜನರಿಂದ ಅನೇಕ ಭಾವನಾತ್ಮಕ ಗಾಯಗಳು ಪಡ್ತವೆ. ಎಲ್ಲ ಜಗಳ ಅದು ಇದು ಆಗೋದೇ ನಮ್ಮ ಹತ್ತಿರದವರಿಂದಾನೇ ಆಗ್ತವೆ. ಹೊರಗಡೆಯವ್ರ ಜೊತೆ ನಾವು ಚೆನ್ನಾಗಿರ್ತೇವೆ, ಬಟ್ ಜಗಳ ಅದು ಇದು ಆಗೋದು ಸಂಬಂಧಗಳಲ್ಲಿ, ನಮ್ಮ ಹತ್ತಿರದವರಿಂದಾನೆ. ಸೊ ನಮ್ಮ ಹತ್ತಿರೋ ಜನರಿಂದ ಅನೇಕ ಭಾವನಾತ್ಮಕ ಗಾಯಗಳನ್ನ ಪ್ರಚೋದಿಸಲ್ಪಡ್ತವೆ. ಸೊ ಗುಣಪಡಿಸುವ ಹಂತಗಳು ಏನಿರುತ್ತೆ ಅಂತಂದ್ರೆ, ಆರೋಗ್ಯಕರ ಮಿತಿಗಳನ್ನ ಹೊಂದಿಸಿ. ಇಲ್ಲಿ ಏನಾದ್ರೂ ಘಟನೆ ನಡೀತಾ ಇದ್ರೆ, ಈಗ ಆಗ್ಬಹುದು ಏನೋ ಘರ್ಷಣೆ ಅಂದಾಗ, ನೀವು ಅಲ್ಲೇ ಅದನ್ನ ಕಟ್ ಮಾಡ್ಬೇಡಿ, ಮುಂದುವರಿಸಬೇಡಿ ಮಾತನ್ನ. ಸೊ ಅಲ್ಲೇ ನಿಲ್ಸಿ. ಪ್ರಮಾಣೀಕರಣವಾದ ಹುಡುಕುವುದನ್ನ ನಿಲ್ಸಿ. ಅಂದ್ರೆ ಅಲ್ಲಿಂದ ಜಾಗ ಖಾಲಿ ಮಾಡಕ್ಕೆ ನೀವು ಆದಷ್ಟು ಪ್ರಯತ್ನ ಪಡಿ. ಸೊ ಇದಕ್ಕೆ ಆರೋಗ್ಯಕರ ಮಿತಿಗಳನ್ನ ಹೊಂದಿಸುವಂತಾರೆ. ಭಾವನೆಗಳನ್ನ ಶಾಂತವಾಗಿ ವ್ಯಕ್ತಪಡಿಸಿ. ತುಂಬಾ ಓವರ್ ಎಕ್ಸೈಟ್ ಆಗೋದು, ಕೋಪದಿಂದ ಮಾತಾಡೋದು ಎಲ್ಲ ಮಾಡಬಾರ್ದು. ಸೊ ಶಾಂತವಾಗಿ ವ್ಯಕ್ತಪಡಿಸಿ. ಮತ್ತೆ ನಿಮ್ಗೆ ನಿಮ್ ಕೈಯಿಂದ ಯಾವ್ದು ಆಗಲ್ಲ ಅದನ್ನ ನೇರವಾಗಿ ಇಲ್ಲ ಅಂತ ಹೇಳಿ. ನಿಮ್ದು ಒಂದ್ ಏನಾದ್ರು ಇರುತ್ತೆ, ಅವರು ಎಲ್ಲಿ ಬೇಜಾರ್ ಮಾಡ್ಕೋತಾ ಇರ್ತಾರೆ, ಅವ್ರದ್ದು ಕೆಲಸ ಮಾಡೋದು, ಅದೆಲ್ಲ ನಿಮ್ಗೆ ತೊಂದರೆ ಆಗುತ್ತೆ. ಸೊ ಯಾವ್ದೇ ಒಂದು ಗಿಲ್ಟ್ ಇಲ್ದೆ ನಾವು ಇಲ್ಲ, ನಮ್ ಕೈಯಿಂದ ಆಗದೆ ಇರೋದನ್ನ ಇಲ್ಲ ಅಂತ ಹೇಳೋದನ್ನ ನಾವು ಕಲಿಬೇಕು. ಇದೊಂದು ದೊಡ್ಡ ಟಾಪಿಕ್ ಇದೆ, ಇಲ್ಲ, ಹೌ ಟು ಸೇ ನೋ ಅಂತ. ಅವುಗಳಿಗಾಗೆ ಅಲ್ಲ, ಕ್ಷಮಿಸೋದನ್ನ ಅಂದ್ರೆ ದೈನಂದಿನ ಭಾವನಾತ್ಮಕ ನೈರ್ಮಲ್ಯದ ದಿನಚರಿ. ಅಂದ್ರೆ ಈ ಭಾವನಾತ್ಮಕ ಕಸವನ್ನ ಹೊರಗಡೆ ಹೇಗೆ ಹಾಕೋಬೇಕು ಅಂತಂದ್ರೆ, ನಾವು ಹೇಗೆ ಉಜಿಸ್ತೀವಲ್ಲ ಫ್ರೆಂಡ್ಸ್, ಅದೇ ತರ ನಾವು ಒಳಗಡೆ ಇಟ್ಕೊಂಡಿರೋ ಕಸವನ್ನ ಕೂಡ ಕ್ಲೀನ್ ಮಾಡ್ಬೇಕು. ದೈನಂದಿನ ಅಭ್ಯಾಸಗಳು: 10 ನಿಮಿಷಗಳ ಮೌನ ಧ್ಯಾನ, 5 ನಿಮಿಷಗಳ ಆಳವಾದ ಉಸಿರಾಟ, ಕೃತಜ್ಞತೆ ಇರಬಿಡುದು, ಒಳ್ಳೆ ಫುಡ್ಗಳನ್ನ ತಿನ್ನೋದು, ಮತ್ತೆ ಇನ್ನೊಬ್ಬರ ಬಗ್ಗೆ ದಯೆ ಕ್ರಿಯೆ, ಮತ್ತೆ ಪ್ರಾಮಾಣಿಕ ಸ್ವಯಂ ಪರಿಶೀಲನೆ. ನಮ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಯಾವ್ದಾದ್ರು ಕಸ ಇದೆ ಅಂತ ನಾವು ಕೇಳ್ಕೊಳ್ಳೋದು, ಪ್ರಾಮಾಣಿಕವಾಗಿ ಸ್ವಯಂ ಪರಿಶೀಲನೆ ಮಾಡೋದು, ಇದೆಲ್ಲ ಆಗುತ್ತೆ. ಸೊ ನಾವು ಇದೆಲ್ಲ ಆದ್ರೂ ಕೂಡ ತುಂಬಾ ಆಳವಾಗಿ ಒಬ್ಬೊಬ್ರಿಗೆ ತುಂಬಾ ಪ್ರಾಬ್ಲಮ್ ಇದೆ ಅನ್ಕೊಳ್ಳಿ. ಈಗ ಓವರ್ ಥಿಂಕಿಂಗು, ಸ್ಟ್ರೆಸ್, ಎಂಗ್ಸೈಟಿ, ಈ ತರ ತುಂಬಾ ಪ್ರಾಬ್ಲಮ್ ಇದೆ ಅನ್ಕೊಳ್ಳಿ. ಅದಕ್ಕೆ ನೀವು ಅದರಿಂದ ಹೊರಗಡೆ ಬರಕ್ ಆಗಲ್ಲ ಫ್ರೆಂಡ್ಸ್. ಅವಾಗ ನೀವು ಈ ತರ ನಾನು ನಿಮ್ಗೆ ಕ್ಲಾಸ್ ತಗೊಳ್ತಾ ಇದ್ದೀನಿ ಅನ್ಕೊಳ್ಳಿ. ಸೊ ಯಾರಿಗೆ ಇದೇನು ಗೊತ್ತೇ ಇಲ್ಲ, ಈ ತರ ಕ್ಲಾಸಸ್ ಇರ್ತವೆ ಅಂತಾನು ಏನು ಗೊತ್ತಿಲ್ಲ ಅಂತ ಅನ್ಕೊಳ್ಳಿ.
ಆವಾಗ ನೀವು ಬೇರೆಯವರ ಬೆಂಬಲ ಕೂಡ ಪಡಿಬೇಕಾಗತ್ತೆ. ಯಾವಾಗ ಬೆಂಬಲ ಪಡಿಬೇಕು ಅಂತಂದ್ರೆ ಗುಣಪಡಿಸುದು ಅಂದ್ರೆ ಎಲ್ಲವನ್ನೂ ಏಕಾಂಗಿಯಾಗಿ ಮಾಡೋದಲ್ಲ ಅಂತಲ್ಲ, ನೀವು ಒಬ್ರೇ ಮಾಡ್ಬೇಕಂತಲ್ಲ, ಸಹಾಯವನ್ನ ಪಡಿಬಹುದು ಇದಕ್ಕೆ. ಭಾವನಾತ್ಮಕ ನೋವು ಅಗಾಧವಾಗಿ ಅವರಿಗೆ ತುಂಬಾ ಅದರಿಂದ ನೋವಾಗ್ತಾ ಇದೆ ಅಂತಂದ್ರೆ, ನಿದ್ದೆ ನಿರಂತರವಾಗಿ ತೊಂದರೆಗೊಳ್ತಾ ಇದ್ರೆ, ಅವರಿಗೆ ಆತ್ಮಹತ್ಯೆ ಆಲೋಚನೆಗಳು ಅವ್ರಿಗೆ ಬರ್ತಾ ಇದೆ ಅಂತಂದ್ರೆ, ಶಕ್ತಿ ಸಂಪೂರ್ಣವಾಗಿ ಹೊರಟೋಗಿದೆ. ಸಹಾಯ ಕೇಳುವುದರಲ್ಲಿ ಏನ್ ತಪ್ಪಿಲ್ಲ, ಇನ್ನೊಬ್ಬರ ಹತ್ರ ಸಹಾಯ ಕೇಳೋದ್ರಲ್ಲಿ ತಪ್ಪಿಲ್ಲ. ಸೊ ನೀವು ಬ್ರೇಕ್ ಡೌನ್ ಆಗಿಲ್ಲ ಅನ್ಕೊಳ್ಳಿ, ನೀವು ಏನೂ ಆಗಿಲ್ಲ, ನೀವು ದುರ್ಬಲರಲ್ಲ ಫ್ರೆಂಡ್ಸ್, ನೀವು ಹಾನಿಗೊಳಗಾಗಿಲ್ಲ, ನೀವು ಒಂದು ಕೆಲವು ಗುಣಪಡಿಸಿದ ಅನುಭವಗಳನ್ನ ಹೊತ್ತಿದ್ದೀರಾ ಅಷ್ಟೇ. ಸೊ ಗುಣಪಡಿಸಿದ ಒಂದು ಇದು ಜರ್ನಿ, ಇದು ಒಂದೇ ದಿನ ಆಗಲ್ಲ. ನೀವು ಯಾವಾಗ ನಾನು ಗುಣಪಡಿಸಕ್ಕೆ ರೆಡಿ ಇದೀನಿ ಅಂತ ಮಾಡೋದೊಂದೇ ನಿಮ್ ಕೆಲಸ. ತಕ್ಷಣ ಅಂತ ಆಗಲ್ಲ, ಆದ್ರೆ ನೀವು ನಿಧಾನವಾಗಿ ಇದನ್ನ ಈ ತರ ಸ್ಟೆಪ್ ಬೈ ಸ್ಟೆಪ್ ಇದನ್ನ ಮಾಡ್ಕೊಂಡು ಹೋಗೋದು. ಒತ್ತಡದ ಮಿತಿಗಳನ್ನು ಕಲ್ಪಿಸೋದು ಆತಂಕ ಇರುವಿಕೆಯನ್ನ ಕೇಳ್ತದೆ. ಅತಿಯಾಗಿ ಯೋಚಿಸೋದು ಅರಿವನ್ನ ಆಹ್ವಾನಿಸ್ತದೆ. ಸೊ ಅತಿಯಾಗಿ ಯೋಚಿಸೋದನ್ನ ಏನ್ ಮಾಡಿ ಕಡಿಮೆ ಮಾಡಿ. ಭಾವನೆಗಳನ್ನ ಕೇಳಿದಾಗ, ನೀವು ಯಾವಾಗ ನಿಮ್ ಭಾವನೆ ಕೇಳಿದಾಗ ಮನಸ್ಸು ವಿಶ್ರಾಂತಿ ಪಡಿತಾ ಇರುತ್ತೆ. ಸೊ ಮನಸ್ಸು ವಿಶ್ರಾಂತಿ ಪಡೆದಾಗ ದೇಹ ಗುಣ ಆಗ್ತದೆ ಫ್ರೆಂಡ್ಸ್. ದೇಹ ಗುಣವಾದಾಗ ಏನಾಗ್ತದೆ, ಜೀವನ ರೂಪಾಂತರಗೊಳ್ತಾ ಹೋಗ್ತದೆ. ಸೊ ಭಾವನಾತ್ಮಕ ಗುಣಪಡಿಸುವ ಜೀವನವನ್ನ ಬದಲಾಯಿಸೋದ್ರ ಬಗ್ಗೆ ಇದೆ ಫ್ರೆಂಡ್ಸ್. ಇದು ಜೀವನಕ್ಕೆ ನೀವು ಹೇಗೆ ಪ್ರತಿಕ್ರಿಯಿಸ್ತೀರಾ ಎಂಬುದರ ಬಗ್ಗೆ ಬದಲಾಯಿಸೋದ್ರ, ಇದು ನಿಮ್ಮ ಜೀವನಕ್ಕೆ ಹೇಗೆ ಪ್ರತಿಕ್ರಿಯಿಸ್ತೀರಿ ಎಂಬುದನ್ನು ಇದು ಬದಲಾಯಿಸೋದರ ಬಗ್ಗೆ ಇದೆ. ಸೊ ನೀವು ಹೇಗೆ ಪ್ರತಿಕ್ರಿಯೆ ಮಾಡ್ತಿರಲ್ಲ ಅದಕ್ಕೆ, ಸೊ ಆ ರೀತಿ ಅದು ಬದಲಾಗ್ತಾ ಹೋಗ್ತದೆ ಫ್ರೆಂಡ್ಸ್.